ಹಸಿವಾದಾಗ ನಮ್ಮ ದೇಹ ಕೇಳೋದು ಪ್ರೋಟೀನು, ನಾವು ತಿನ್ನೋದು ಕಾರ್ಬೋಹೈಡ್ರೇಟ್. ಮೊಸರು ಮೇಲೆ ನೀರಿರುತ್ತಲ್ಲ, ನೀರನ್ನು ಚೆಲ್ಬಿಟ್ಟು ಮೊಸರು ತಿಂತಾರೆ ಜನ. ಈ ಪ್ರೋಟೀನ್ ನಾವು ಕರೆಕ್ಟಾಗಿ ತಗೊಂಡ್ರೆ ನಮ್ಗೆ ಹಸಿವು ಕಡಿಮೆ ಆಗುತ್ತೆ, ದೇಹಕ್ಕೆ ಏನು ಬೇಕೋ ಸಿಗುತ್ತೆ. 30 ಗ್ರಾಮ್ ನಾರು ತಿಂದರೆ ನಮಗೆ ಸಕ್ಕರೆ ಕಾಯಿಲೆ ಬರಲ್ಲ, BP ಬರಲ್ಲ. ಚಿತ್ರಾನ್ನ ಮಾಡೋಕ್ಕೆ ಪಾಲಿಶ್ ಹಾಕಿಬೇಕು, ಪಲಾವ್ ಮಾಡೋಕ್ಕೆ ಸೋನಾ ಮೊಸರು ಬೇಕು. ಪಾಲಿಶ್ ಕೊಟ್ಟಷ್ಟು ನಾರು ಆಚೆ ಹೋಗುತ್ತೆ. ಅಕ್ಕಿ ತೌಡು ಬಂಗಾರ ಬಿಸಾಕ್ತೀರಾ, ಮುಂಚೆ ಗೋಧಿ ಬೀಸ್ತಿದ್ರಿ, ಈಗ TV ನೋಡಿ ಇಷ್ಟು ದಪ್ಪ ಚಪಾತಿ ಬೇಕು. ನಾವೆಲ್ಲ ಬಿಸಾಕ್ಬಿಟ್ಟು ಬರೀ ಮೈದಾನೇ ತಿಂತೀವಿ. ಇದು ದೇವ್ರಿಗೆ ವಿರುದ್ಧವಾಗಿ ಹೋಗ್ತಾ ಇದ್ದಕ್ಕೆ ನಿಜವಾದಂಥ ಸಾಕ್ಷಿ ಸರ್. ನಿಮಗೆ 30 ವರ್ಷ, ಮೂಳೆಗೆ 60 ವರ್ಷ, ನಿಮಗೆ 30 ವರ್ಷ, ಕಣ್ಣಿಗೆ 62 ವರ್ಷ, ಆ ಥರ ಆಗುತ್ತೆ. ಸೊ ನಿಮ್ಮ ಏಜ್ನ ನಾನು ಪೋಸ್ಟ್ಪೋನ್ ಮಾಡೋಕ್ಕಾಗಲ್ಲ, ಬಟ್ ವಯಸ್ಸಾಗೋದನ್ನ ತಪ್ಪಿಸ್ತೀನಿ. ಇದು ಈ ಜಲಜನಕ ನಮ್ಮ ದೇಹದೊಳಗೆ ಹೋದರೆ ಬಾಡಿ ಎಲ್ಲ ಕಾಯಿಲೆನೂ ಅದರಷ್ಟೇ ಸರಿ ಮಾಡ್ಕೊಳ್ಳುತ್ತೆ ಸರ್. ನೀರು ಮತ್ತು ಆಹಾರ ಸರಿ ಮಾಡಿಕೊಂಡ್ರೆ 190 ಭಾಗ ಕಾಯಿಲೆ ಬರಲ್ಲ ಸರ್. ವೈದ್ಯೋ ನಾರಾಯಣೋ ಹರಿ, ವೈದ್ಯೋ ನಾರಾಯಣೋ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಾನು ಡಾಕ್ಟರ್ M.A. ಚಂದ್ರಶೇಖರ್ ಅಂತ. ನಾನು PS ಮೆಡಿಕಲ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದೀನಿ. ಮತ್ತು ನಮ್ಮದು ಇಲ್ಲಿ ಚಿರಂಜೀವಿ ಹಾಸ್ಪಿಟಲ್ ಆ್ಯಂಡ್ ಮೆಟರ್ನಿಟಿ ಹೋಮ್ ಅಂತ ಬನಶಂಕರಿ ಫಸ್ಟ್ ಸ್ಟೇಜಲ್ಲಿ ಮೈಸೂರು ಬ್ಯಾಂಕ್ನಲ್ಲಿದೆ. ನನ್ನ ವೈಫು ಗೈನಕಾಲಜಿಸ್ಟು, ನನ್ನ ಮಗನೂ ಡಾಕ್ಟ್ರು. ಅದಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ವಿ. ವಿ ವಾಂಟ್ ಟು ಡೂ ಸಮಥಿಂಗ್ ಗುಡ್ ಟು ದ ಪಬ್ಲಿಕ್. BP, ಶುಗರು, ಕ್ಯಾನ್ಸರು ಬರದೇ ಇರೋಂಗೆ ಏನು ಮಾಡಬೇಕು, ಬಂದರೆ ಏನು ಮಾಡಬೇಕು, ಯಾಕೆ ಬರುತ್ತೆ, ಏನು ತಪ್ಪು ಮಾಡ್ತೀವಿ, ಆ ವಿಷಯನ ನಮ್ಮ ಹತ್ರ ಹಂಚ್ಕೊಳ್ಳೋಕ್ಕೋಸ್ಕರ ನಾವು ಇವತ್ತು ಇಲ್ಲಿ ನಿಮ್ಮ ಹತ್ರ ಬಂದಿದ್ದೀವಿ. ನೀವು ಮೆಡಿಕಲ್ ಪ್ರಾಕ್ಟೀಸ್ ಶುರು ಮಾಡಿ ಎಷ್ಟು ವರ್ಷ ಆಯಿತು? ಪ್ರಾಕ್ಟೀಸ್ ಶುರು ಮಾಡಿ ಸುಮಾರು ಒಂದು 40 ವರ್ಷ ಆಯಿತು. ಅವತ್ತು ಹೇಗಿತ್ತು? 40 ವರ್ಷ ಅಂದರೆ 80s ನಲ್ಲಿ ಹೇಗಿತ್ತು, ಇವತ್ತು ಹೇಗಿದೆ? ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಾನು 1980ನೇ ಇಸ್ವಿಲಿ MBBS ಮಾಡ್ತಾ ಇರಬೇಕಾದ್ರೆ ಬೆಂಗಳೂರು ಮೆಡಿಕಲ್ ಕಾಲೇಜು ವಿಕ್ಟೋರಿಯಾ ಹಾಸ್ಪಿಟಲ್ ಇದ್ವಿ, ಸಿಟಿ ಮಾರ್ಕೆಟ್ ಏರಿಯಾ, ಕಳಸಿಪಳ್ಳಂ ಏರಿಯಾ. ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ BP ಇಲ್ಲ, ಶುಗರ್ ಇಲ್ಲ, ಕ್ಯಾನ್ಸರ್ ಇಲ್ಲ, ಥೈರಾಯ್ಡ್ ಇಲ್ಲ, ಹಾರ್ಟ್ ಅಟ್ಯಾಕ್ ಇಲ್ಲ. ಡಯಾಬಿಟಿಸ್ ನೋಡಬೇಕು ಅಂದರೆ ನಾವು ಸ್ಪೆಷಲ್ ವಾರ್ಡ್ಗೆ ಹೋಗ್ಬೇಕಾಗಿತ್ತು. ಕಿಟಕಿ ಸಂದಿಲಿ, ಬಾಗಿಲು ಸಂದಿಲಿ ನೋಡಬೇಕಾಗಿತ್ತು. ನೋಡ್ಬಿಟ್ಟು ಈಚೆ ಬಂದು ಚಪ್ಪಾಳೆ ಹೊಡಿತಿದ್ದೆ, ನಮ್ಮನ್ನು ಒಳಗೆ ಬಿಡ್ತಿರಲಿಲ್ಲ. ಯಾರೋ ಶ್ರೀಮಂತರಿಗೆ ಬಂದಿರೋದು. ಈಗ ಮನೆಗೂ ಇದೆ. 40 ವರ್ಷ ಆದಮೇಲೆ ಮನೆಗೂ ಇದೆ. ಕಿಡ್ನಿ ಆಸ್ಪತ್ರೆಗೆ ಹೋದರೆ ಬೆಡ್ ಖಾಲಿ. ಜಯದೇವ್ ಹಾಸ್ಪಿಟ್ಲ್ ಅಲ್ಲೇ ಇತ್ತು, ಅವಾಗ ಬೆಡ್ ಎಲ್ಲ ಖಾಲಿ ಇತ್ತು. ಇದು ಏನು ಅನಿಸುತ್ತೆ ಅಂದರೆ ನಾವು ದಿವಸ ದೇವರಿಗೆ ವಿರುದ್ಧವಾಗಿ ಹೋಗ್ತಾ ಇದ್ದೀವಿ. ಅದಕ್ಕೆ ನಮಗೆ ಕಾಯಿಲೆಗಳೆಲ್ಲ ಜಾಸ್ತಿ ಬರ್ತಾ ಇದೆ ಸರ್. ಏನದು ವಿರುದ್ಧವಾಗಿ ಹೋಗೋದಂದ್ರೆ ಏನದು? ಏನಂದರೆ ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ಬಯಾಲಜಿ ಓದಿದ್ದು ಜ್ಞಾಪಿಸ್ಕೊಳ್ಳಿ. ನಮ್ಮ ಬಯಾಲಜಿ ಓದಿದ್ದು ಜ್ಞಾಪಿಸ್ಕೊಂಡು ಬೇಸಿಕ್ ಸ್ಟ್ರಕ್ಚರು ನಮ್ಮ ದೇಹ ಒಂದು ಸೆಲ್ಲು, ಹಾರ್ಟ್ ಸೆಲ್ಲು, ಲಿವರ್ ಸೆಲ್ಲು, ಕಿಡ್ನಿ ಸೆಲ್ಲು, ಎಲ್ಲ ಸೆಲ್ಲೇ ಸರ್. ಸೆಲ್ಗೆ ದೇವರು ಒಂದು ಬಾಗಿಲು ಕೊಟ್ಟಿದ್ದಾನೆ. ಈ ಬಾಗಿಲಲ್ಲಿ ನಾವು ಸಾಯೋವರೆಗೂ ಆಕ್ಸಿಜನ್ ಹೋಗಬೇಕು, ಫುಡ್ ಹೋಗಬೇಕು. ಇವೆರಡನ್ನು ಒಳಗೆ ತೊಗೊಂಡೋಗೋದು ನೀರು. 2-3 ಒಳಗೆ ಹೋದರೆ ನ್ಯೂಕ್ಲಿಯಸ್ ಇನ್ಫ್ಲುಯೆನ್ಸಲ್ಲಿ ಮೈಟೋಕಾಂಡ್ರಿಯಾ ಮೆಟಬಾಲಿಸಮ್ ಆಗಿ ಪೈರುವಿಕ್ ಆ್ಯಸಿಡ್, ಲ್ಯಾಕ್ಟಿಕ್ ಆ್ಯಸಿಡ್, ಇವ್ರು ಪಾಯ್ಸನ್ ಎಲ್ಲ ಆಚೆ ಹೋಗುತ್ತೆ. ನಾವು ಯೂರಿನ್ ಮೋಷನ್ ಯಾವ ಥರ ಕಣ್ಣು ಕಾಣಿಸೋಂಗೆ ಮಾಡ್ತೀವೋ ಸೆಲ್ಲು ಮಾಡುತ್ತೆ. ಇಂಡೈರೆಕ್ಟಾಗಿ ಹಾರ್ಟು, ಕಿಡ್ನಿ, ಬ್ರೈನು ಎಲ್ಲ ಸ್ನಾನ ಮಾಡ್ಕೊಳುತ್ತೆ, ನಮ್ಮ ಕಣ್ಣಿಗೆ ಕಾಣಿಸಲ್ಲ. ಸೊ ಎಲ್ಲ ಸ್ನಾನ ಮಾಡ್ಕೊಂಡು ಕ್ಲೀನಾಗಿತ್ತು ಅಂದರೆ ಸೆಲ್ ಖುಷಿಯಾಗಿರುತ್ತೆ. ಸೆಲ್ ಖುಷಿಯಾಗಿದ್ದರೆ ಆ ಸೆಲ್ಲು ದೇವ್ರು ಹೇಳಿರೋ ಕೆಲಸ ಮಾಡುತ್ತೆ. ಬ್ರೈನ್ ಕೆಲಸ ಮಾಡುತ್ತೆ, ಹಾರ್ಟ್ ಕೆಲಸ ಮಾಡುತ್ತೆ, ಕಿಡ್ನಿ ಕೆಲಸ ಮಾಡುತ್ತೆ, ನಮಗೆ ಕಾಯಿಲೆ ಬರಲ್ಲ. ಒಳ್ಳೆ ಆರೋಗ್ಯ ಅಂದ್ರೇನು? ಒಳಗಡೆ ಹಾರ್ಟು, ಕಿಡ್ನಿ, ಬ್ರೈನು ಎಲ್ಲ ಇರುತ್ತೆ. ಒಂದಕ್ಕೊಂದು ಸಹಬಾಳ್ವೆ, ಒಂದಕ್ಕೊಂದು ಹಂಚ್ಕೊಂಡು ಜೀವನ ಮಾಡಿದ್ರೆ ನಮಗೆ ಆರೋಗ್ಯ ಅಂತೇವೆ. ಒಂದಕ್ಕೊಂದು ಕಚ್ಚಾಡಿದ್ರೆ ಅದೇ ಕಾಯಿಲೆ ಸರ್. ಅದು ಸಂಘರ್ಷ. ಅದನ್ನು ನಾವು ಕಾಯಿಲೆ ಅಂತ ಕರಿತೀವಿ. ಸೊ ಅದಕ್ಕೆ ನಮ್ಮ ದೇಹದಲ್ಲಿ ಲಂಗ್ಸು, ಕಿಡ್ನಿ, ಬ್ರೈನು ವಿತೌಟ್ ಅವರ್ ನಾಲೆಡ್ಜ್ ಎಲ್ಲ ಸ್ನಾನ ಮಾಡಿಕೊಂಡ್ರೆ ಯಾವ ಕೋವಿಡು ಇಲ್ಲ, ಯಾವ ಕ್ಯಾನ್ಸರು ಇಲ್ಲ, ಯಾವ BP ಇಲ್ಲ, ಯಾವ ಶುಗರು ಇಲ್ಲ, ಯಾವ ಥೈರಾಯ್ಡು ಇಲ್ಲ. ದೇವರಿಗೆ ವಿರುದ್ಧವಾಗಿ ಹೋಗ್ತೀವಿ. ಪೆಟ್ರೋಲ್ ಗಾಡಿಗೆ ಪೆಟ್ರೋಲ್ ಹಾಕಲ್ಲ, ಪೆಟ್ರೋಲು, ಡೀಸೆಲ್ಲು, ಸಿಮೆಂಟ್ ಹಾಕ್ತೀವಿ, ಗಾಡಿ ಕೆಟ್ಟೋಗುತ್ತೆ. ಅದೇ BP, ಶುಗರು, ಕ್ಯಾನ್ಸರು, ಥೈರಾಯ್ಡು, ಹಾರ್ಟ್ ಅಟ್ಯಾಕ್. ನಾವು ಮಾಡ್ತಿರೋ ತಪ್ಪೇನು? ಮತ್ತೆ ಅದಕ್ಕೆ ನಾವು ಅರ್ಥ ಮಾಡ್ಕೋಬೇಕು. ನಾವು ಏನು ನಮ್ಮ ದೇಹಕ್ಕೆ ಬೇಕಾಗಿರೋದೇನು? ನಮ್ಮ ಹತ್ರ ಎಷ್ಟೇ ದುಡ್ಡು ಇರ್ಬೋದು, ನಮ್ಮ ದೇಹ ಕೇಳೋದು ಆಕ್ಸಿಜನ್ನು, ಫುಡ್ಡು ಮತ್ತು ವಾಟರು. ಇದರಲ್ಲಿ ಏನು ತೊಗೋಬೇಕು, ಇದರಲ್ಲಿ ಏನಿದೆ ಅದನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಮಗೆ ಕಾಯಿಲೆ ಬರಲ್ಲ. ನೀವು ದೋಸೆ ತಿನ್ನಿ, ಇಡ್ಲಿ ತಿನ್ನಿ, ವಡೆ ತಿನ್ನಿ, ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು, ಪಾಯಸ, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಏನಾದ್ರು ತಿನ್ನಿ. ಆಹಾರದಲ್ಲಿರೋದು ಇಷ್ಟು ಕಾರ್ಬೋಹೈಡ್ರೇಟು, ಫ್ಯಾಟು, ಪ್ರೋಟೀನು, ವೈಟಮಿನ್ಸು, ಮಿನರಲ್ಸು, ಫೈಬರು ಮತ್ತು ನೀರು. ಎಕ್ಸ್ಟ್ರಾ ನಾವು ಹಾಕೊಳ್ಳೋದು ಕಲರಿಂಗ್ ಏಜೆಂಟ್ಸು, ಪೆಸ್ಟಿಸೈಡ್ಸು, ವಿಷ ಹಾಕ್ಕೊಂಡು ತಿಂತೀವಿ. ನಾವು ಇದಕ್ಕೊಂದೊಂದು ಹೆಸರು ಕೊಡ್ತೀವಿ. ಇದು ಇಡ್ಲಿ, ಇದು ವಡೆ, ಇದು ದೋಸೆ, ಇದು ಕೇಸರಿ ಬಾತು, ಇದು ಉಪ್ಪಿಟ್ಟು ಅಂತ ಕೊಡ್ತೀವಿ. ಎಲ್ಲ ಆಹಾರದಲ್ಲಿರೋದು ಇದು. ದೇವರು ಯಾಕೆ ಇದನ್ನು ಕೊಟ್ಟಿಯಾನೆ? ದಯವಿಟ್ಟು ನಾವು ಅರ್ಥ ಮಾಡ್ಕೋಬೇಕು.
ಕಾರ್ಬೋಹೈಡ್ರೇಟ್ ಅಂದರೆ ಸಕ್ಕರೆ, ಕಣ್ಣು ಕಾಣಿಸೋದು ಕಣ್ಣು ಕಾಣದಿರೋದು. ಫ್ಯಾಟ್ ಅಂದರೆ ಎಣ್ಣೆ, ಕಣ್ಣು ಕಾಣಿಸೋದು ಕಣ್ಣು ಕಾಣದಿರೋದು. ಕಣ್ಣು ಕಾಣಿಸೋ ಸಕ್ಕರೆ ಮತ್ತು ಎಣ್ಣೆ ಆಕಾಶದಿಂದ ತಟ್ಟೆಗೆ ಉದುರಲ್ಲ. ಕಬ್ಬು, ಕ್ಯಾರೆಟು, ಜೋಳದಲ್ಲಿ ಕಾಣಿಸಲ್ಲ, ಕಾಣಿಸೋ ಮಾಡಿಕೊಡ್ತೀವಿ, ಅದು ಸಕ್ಕರೆ. ಕಣ್ಣು ಕಾಣದಿರೋ ಸಕ್ಕರೆ ಅಕ್ಕಿ, ರಾಗಿ, ಗೋಧಿ, ಬೇಳೆ. ಹಾಗಲಕಾಯಿಲೂ ಸಕ್ಕರೆ ಇದೆ, ಮೆಣಸಿನ್ಕಾಯಿಲೂ ಸಕ್ಕರೆ ಇದೆ, ಉಪ್ಪಿನಕಾಯಿಲೂ ಸಕ್ಕರೆ ಇದೆ. ಜನ ಅರ್ಥ ಮಾಡ್ಕೋಬೇಕು. ಮೆಣಸಿನಕಾಯಿ ಕಣ್ಣು ಕಾಣಿಸ್ದೇ ಇರೋ ಸಕ್ಕರೆ ಮಾತ್ರ ನಾವು ಇಂಪಾರ್ಟೆನ್ಸ್ ಕೊಡಲ್ಲ. ಕಣ್ಣು ಕಾಣಿಸೋಕೆ ಮಾತ್ರ ನೋಡಿ ಸಕ್ಕರೆ ಸಕ್ಕರೆ ತಿನ್ನಲ್ಲ ಅಂತೀವಿ. ಮಸಾಲೆ ದೋಸೆಯಲ್ಲಿ 71.7% ಸಕ್ಕರೆ ಇದೆ. ರಾಗಿ ಮುದ್ದೆಯಲ್ಲಿ 70% ಇದೆ. ಇದು ಇಡ್ಲಿಲಿ 90% ಇದೆ. ಪಾಲಿಶ್ ಮಾಡಿರೋ ಅಕ್ಕಿ ಅಂದಲ್ಲಿ 93% ಸಕ್ಕರೆ ಇದೆ. ಜನ 3 ಮಸಾಲೆ ದೋಸೆ ತಿಂದ್ಬಿಟ್ಟು ಶುಗರ್ಲೆಸ್ ಕಾಫಿ ಕುಡಿತಾರೆ. ಅನ್ನನ ಹಾಗಲಕಾಯಲ್ಲಿ ಕಲಸಿ, ಮೆಣಸಿನ್ಕಾಯಲ್ಲಿ ಕಲಸಿ ಶುಗರ್ಲೆಸ್ ಕಾಫಿ ಕುಡಿದ್ರೆ ಶುಗರ್ 400ಕ್ಕೆ ಹೋಗೋದು. ಎಣ್ಣೆ ಅಷ್ಟೇ, ಕಣ್ಣು ಕಾಣಿಸೋದು ಕಡಲೆಕಾಯಿ ಬೀಜಲ್ಲಿ ಕಾಣಿಸಲ್ಲ, ಕಡಲೆಕಾಯಿ ಎಣ್ಣೆ ಮಾಡ್ತೀವಿ. ಹಾಲಲ್ಲಿ ಕಾಣಿಸಲ್ಲ, ಬೆಣ್ಣೆ ತುಪ್ಪ ಮಾಡ್ತೀವಿ. ಕಣ್ಣು ಕಾಣಿಸಿದ್ರೆ ಎಣ್ಣೆ ಮಾವಿನಲ್ಲೂ ಇದೆ, ಬಾಳೆಹಣ್ಣಲ್ಲೂ ಇದೆ. ಈಗ ನಾವು ಏನು ಅರ್ಥ ಮಾಡ್ಕೋಬೇಕು ಅಂದರೆ, ಸಕ್ಕರೆ ಮತ್ತು ಎಣ್ಣೆ ಅನ್ನೋದು ಸೌದೆ ಇದ್ದಂಗೆ. ಊಟ ಮಾಡಿದಾಗ ಸೌದೆ ರಕ್ತಕ್ಕೆ ಹೋಗುತ್ತೆ. ಸೌದೆ ಯಾಕೆ ಕೊಟ್ಟಿದ್ದಾನೆ ದೇವರು? ಒಲೆಗೆ ಹಾಕು ಅಂತ ಕೊಟ್ಟಿದ್ದಾನೆ. ಒಲೆ ಯಾವುದು? ಬ್ರೈನು, ಹಾರ್ಟು, ಲಿವರು, ಕಿಡ್ನಿ ಎಲ್ಲ ಒಲೆನೇ. ಒಲೆ ಒಳಗೆ ಸೌದೆ ಹೋದರೆ, ಒಲೆ ಉರಿದ್ರೆ ನಾವು ಬದುಕಿರೋದು ಜೀವಂತವಾಗಿ, ಇಲ್ಲಾಂದ್ರೆ ಸತ್ತು ಹೋಗ್ತೀವಿ. ದೇವರು ಇನ್ಸುಲಿನ್ಗೆ ಶಕ್ತಿ ಕೊಟ್ಟಿದ್ದಾನೆ. ಈ ಸೌದೆನ ತೊಗೊಂಡ್ಬಿಟ್ಟು ಒಲೆಗೆ ಹಾಕು ಅಂತ. ಇನ್ಸುಲಿನ್ ಹೇಳುತ್ತೆ ನನ್ನ ಕೆಪಾಸಿಟಿ 10 ಉರಿದ ಮೇಲೆ 10 ತೊಗೊಂಡು ನಿಂತೀವಿ. ನಾವು ಇತ್ತೀಚೆಗೆ ನಮ್ಮದು ವರ್ಸ್ಟ್ ಫುಡ್ಡು, ವರ್ಸ್ಟ್ ವಾಟ್ರಿಂದ 10 ಸೌದೆ ಇಡೋ ಕಡೆ 20 ಸೌದೆ ಇಡ್ತೀವಿ. 10 ಉರಿಯುತ್ತೆ, 10 ಉರಿಯಲ್ಲ. 10 ರಕ್ತದಲ್ಲಿ ಉಳ್ಕೊಂಡ್ಬಿಟ್ರೆ ಇವನಿಗೆ ಡಯಾಬಿಟಿಸ್ ಬಂತು ಅಂತೀವಿ. ಇಲ್ಲಿ ಉಳ್ಕೊಂಡ್ರೆ ಇವನಿಗೆ ಸ್ಟ್ರೋಕ್ ಆಯಿತು ಅಂತೀವಿ. ಇಲ್ಲಿ ಉಳ್ಕೊಂಡ್ರೆ ಇವನಿಗೆ ಹಾರ್ಟ್ ಅಟ್ಯಾಕ್ ಅಂತೀವಿ. ಇಲ್ಲಿ ಉಳ್ಕೊಂಡ್ರೆ ಗ್ಯಾಂಗ್ರೀನ್ ಬಂತು ಅಂತೀವಿ. ಸೊ ಇದು ಬಹಳ ಮುಖ್ಯ ಸರ್. ಆಹಾರದ ಬಗ್ಗೆ ನಾವು ಚೆನ್ನಾಗಿ ತಿಳ್ಕೊಬೇಕು ಸರ್. ಸರಿ, ಏನು ಮಾಡ್ಬೇಕು ಹೇಳಿ? ಅದಕ್ಕೆ ಸರಿಯಾದ ನಮ್ಮ ದೇಹ ಹಶ್ವಾದಾಗ ನಮ್ಮ ದೇಹ ಕೇಳೋದು ಪ್ರೋಟೀನು. ಇಲ್ಲಿ ಹಂಗರ್ ಸೆಂಟ್ರ್ ಅಂತ ಇರುತ್ತೆ, ಅದು ಕೇಳೋದು ಪ್ರೋಟೀನು. ನಾವು ತಿನ್ನೋದು ಕಾರ್ಬೋಹೈಡ್ರೇಟು. ನಾವು ಚೆನ್ನಾಗಿ ಹಶ್ವಾದಾಗ ನಾವೇನು ಮಾಡ್ತೀವಿ, ಚೆನ್ನಾಗಿ ಹೋಗಿ ಪಾಲಿಶ್ ಮಾಡಿರೋಕ್ಕೆ ಅನ್ನ ತಿಂತೀವಿ. ಹೊರಗಡೆಯಿಂದ ಫುಡ್ ತರಿಸ್ಕೊಂಡು ತಿಂತೀವಿ. ಪಿಜ್ಜಾ, ಬರ್ಗರು, ಗೋಬಿ ಮಂಚೂರಿ. ದೇಹಕ್ಕೆ ಏನು ಬೇಡವೋ ಅದನ್ನು ತಿಂತೀವಿ. ಮಕ್ಕಳಿಗೆ ಗೋಬಿ ಮಂಚೂರಿ ಕೊಡಿಸ್ತೀವಿ. ಇವೆಲ್ಲ ಏನಾಗುತ್ತೆ, ಬಾಡಿ ಕೆಟ್ಟೋಗುತ್ತೆ. ಅದಕ್ಕೆ ದೇಹ ಕೇಳೋದು ಪ್ರೋಟೀನು, ನಾವು ತಿನ್ನೋದು ಕಾರ್ಬೋಹೈಡ್ರೇಟು. ಅದಕ್ಕೆ ಈ ಕಾಯಿಲೆಗಳೆಲ್ಲ ಬರ್ತಾ ಇದ್ದಾವೆ. ಪ್ರೋಟೀನ್ ಇರೋದು ತಿನ್ಬೇಕು ಅಂದ್ರೆ ಏನು ತಿನ್ಬೇಕು? ಅದಕ್ಕೆ ನಾನು ಹೇಳ್ತೀನಿ, ಪ್ರೋಟೀನ್ ಅಂದರೆ ಏನು, ಪ್ರೋಟೀನಲ್ಲಿ ಎಲ್ಲಿರುತ್ತೆ, ಪ್ರೋಟೀನ್ ಆಹಾರ ಬಹಳ ಮುಖ್ಯ ಸರ್. ಪ್ರೋಟೀನ್ ಈಸ್ ದ ಓನ್ಲಿ ನ್ಯೂಟ್ರಿಯೆಂಟ್ ವಿಚ್ ಬಿಲ್ಡ್ಸ್ ಅಪ್ ಮಸಲ್ ಮಾಸ್. ಪ್ರೋಟೀನು ಪ್ರೋಟೀನ್ ಅದು ಯಾವ ಥರ ಕ್ವಾಲಿಟಿ ಪ್ರೋಟೀನ್ ತೊಗೋಬೇಕು? 100 ಗ್ರಾಮ್ ತಿಂದರೆ 100 ಗ್ರಾಮು ಉಪಯೋಗಕ್ಕೆ ಬರಬೇಕು. ಆ ಥರ ಪ್ರೋಟೀನ್ ತಿನ್ನಬೇಕು. ಒಂದು ಸೋಯಾ ಪ್ರೋಟೀನ್, ಇನ್ನೊಂದು ವೇ ಪ್ರೋಟೀನ್. ಮೊಸರು ಮೇಲೆ ನೀರಿರುತ್ತಲ್ಲ, ನೀರನ್ನು ಚೆಲ್ಬಿಟ್ಟು ಮೊಸರು ತಿಂತಾರೆ ಜನ. 3rd ಈಸ್ ಎಗ್ ವೈಟ್. 4th ಈಸ್ ಮಿಲ್ಕ್ ಕೇಸಿನ್ ಪ್ರೋಟೀನ್. ಈ ಪ್ರೋಟೀನ್ ನಾವು ಕರೆಕ್ಟಾಗಿ ತೊಗೊಂಡ್ರೆ ನಮ್ಗೆ ಹಸಿವು ಕಡಿಮೆ ಆಗುತ್ತೆ, ದೇಹಕ್ಕೆ ಏನು ಬೇಕೋ ಸಿಗುತ್ತೆ. ನಾವು ಪ್ರೋಟೀನ್ ತುಂಬ ಕಡಿಮೆ ತಿಂತೀವಿ, ಕಾರ್ಬೋಹೈಡ್ರೇಟು ಮತ್ತು ಎಣ್ಣೆ ಪದಾರ್ಥನ ತುಂಬ ಜಾಸ್ತಿ ತಿಂತೀವಿ. ಈ ಥರ ನಾವು ಪೆಟ್ರೋಲ್ ಹಾಕೋ ಕಡೆ ಡೀಸೆಲ್ ಹಾಕೋದ್ರಿಂದ BP, ಶುಗರು, ಕ್ಯಾನ್ಸರು, ಥೈರಾಯ್ಡು ಎಲ್ಲ ಬರ್ತಾ ಇದೆ. ಸೊ ಕ್ಲಾಸ್ 1 ಪ್ರೋಟೀನ್ ಇದೆ. ರೆಗ್ಯುಲರ್ ಪ್ರೋಟೀನ್ ತಿಂತಾರೆ. ದನದ ಮಾಂಸ 100ಕ್ಕೆ 92 ಮಾತ್ರ ಉಪಯೋಗಕ್ಕೆ ಬರೋದು. ಫಿಶ್ಶು 100ಕ್ಕೆ 82 ಮಾತ್ರ. ಚಿಕನ್ 100ಕ್ಕೆ 65 ಮಾತ್ರ. ಪಲ್ಸಸ್ ಅಂದ್ರೆ ಬೇಳೆಕಾಳು ತಿಂತಾರಲ್ಲ, ಅದು 100ಕ್ಕೆ 42% ಮಾತ್ರ ಉಪಯೋಗಕ್ಕೆ ಬರೋದು. 58% ವೇಸ್ಟು. ಸೊ ಅವಾಗ ಮಸಲ್ ಬಿಲ್ಡಿಂಗ್ ಆಗಲ್ಲ. ಮಸಲ್ ಚೆನ್ನಾಗಿದ್ದರೆ ಏನು ಅಡ್ವಾಂಟೇಜು ಅಂದರೆ, ಒಂದು ಬಟ್ಟೆ ತೊಗೊಂಡ್ಬಿಟ್ಟು ನೆಲದ ಮೇಲೆ ನೀರು ಹಾಕಿ ಬಟ್ಟೆ ಹಾಕಿದ್ರೆ ಬಟ್ಟೆ ಯಾವ ಥರ ನೀರು ಕೊಡುತ್ತೋ, ಮಾಂಸ ಕಂಡ ಚೆನ್ನಾಗಿದೆ, ಇದೇ ಕೊಲೆಸ್ಟ್ರಾಲ್ನ ಕುಡಿದು ಬಿಡುತ್ತೆ. ಇದೇ ಶುಗರು ಕೊಲೆಸ್ಟ್ರಾಲ್ ಕುಡಿದ್ರೆ ನಿಮ್ಗೆ ಯಾಕೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ನಿಮ್ಗೆ ಯಾಕೆ BP ಬರುತ್ತೆ? ಸೊ ಬಿಲ್ಡಿಂಗ್ ಅಪ್ ದ ಮಸಲ್ ಮಾಸ್ ಈಸ್ ಅನ್ ಎಕ್ಸಲೆಂಟ್ ಟ್ರೀಟ್ಮೆಂಟ್ ಆಫ್ ಫಾರ್ ಡಯಾಬಿಟೀಸ್, BP. ಅದು ಮಾಂಸ ಕಂಡನ ಅಂಗಡಿಯಿಂದ ತಂದು ಅಂಟಿಸ್ಕೊಳ್ಳೋಕ್ಕಾಗಲ್ಲ, ನಮ್ಮ ಕೈಲಿದೆ. ಸೊ ಹೆಂಗೆ ಬಿಲ್ಡ್ ಮಾಡೋದು ಹೇಳಿ? ಅದಕ್ಕೆ ಒಳ್ಳೆ ಕ್ವಾಲಿಟಿ ಪ್ರೋಟೀನ್ ನೋಡಿ. ನಮ್ಮ ದೇಹದಲ್ಲಿ ಕಾರ್ಬೋಹೈಡ್ರೇಟು ಮತ್ತು ಎಣ್ಣೆ ನಾವು ರಿಸರ್ವ್ ಇರುತ್ತೆ ದೇಹದಲ್ಲಿ. ನಾವು ಊಟ ಮಾಡಿದ್ರು ನಡೆಯುತ್ತೆ, ಬಟ್ ಪ್ರೋಟೀನ್ಗೆ ರಿಸರ್ವ್ ಇಲ್ಲ. 1 ಗ್ರಾಮ್ ಪರ್ kg ನಾವು ಡೈಲಿ ತಗೊಳ್ಳೇಬೇಕು. ಆಮೇಲೆ ಮಕ್ಕಳಿಗೆ 2 ಗ್ರಾಮ್ ಪರ್ kg ಮಕ್ಕಳಿಗೆ ಕೊಡಲೇಬೇಕು. ಕೊಡಲಿಲ್ಲ ಅಂದರೆ ನಮ್ಮ ದೇಹ ಕೆಲಸ ಮಾಡೋದಿಲ್ಲ. ಅದಕ್ಕೆ ಪ್ರೋಟೀನ್ ಬಗ್ಗೆ ಎಲ್ಲ ಸಾಕಷ್ಟು ತಿಳುವಳಿಕೆ ತಗೋಬೇಕು. ಮತ್ತೆ ಏನು ಮಾಡ್ಬೇಕು ಹೇಳಿ? ಈಗ ನೋಡಿ, ಫುಡ್ ಕೆಟ್ಟೋಗಿದೆ, ಅದು ಕೆಮಿಕಲ್ ಮಾಡಿಟ್ಟವ್ರೆ. ಸೊ ಇವಾಗ ಏನಾಗುತ್ತೆ ನೋಡಿ, ನಾವು ಊಟ ಮಾಡೇ ಮಾಡ್ತೀವಿ. ಊಟ ಯಾಕೆ ಮಾಡಬೇಕು ಸರ್?
ಊಟ ನಂಗೆ ಹಶ್ವಾಗ್ತಾ ಇದೆ ಸರ್, ಟಿ ವಿ ನೋಡ್ತಾ ಇದ್ದೀನಿ ಸರ್, ನಂಗೆ ಬೇಜಾರಾಯಿತು ಸರ್ ಅಂತ ಸುಮ್ಮನೆ ಏನೇನೋ ತಿಂತಾರೆ ಜನ. ಬೆಳಗ್ಗೆ ಸರಿಯಾಗಿ ತಿಂಡಿ ತಿನ್ನಲ್ಲ, ಮಧ್ಯಾಹ್ನ ಸರಿಯಾಗಿ ಊಟ ಮಾಡಲ್ಲ, ರಾತ್ರಿ ಬರ್ತಾರೆ ಬೆಳಗ್ಗೆನೂ ತಿಂದಿಲ್ಲ ರಾತ್ರಿನೂ ತಿಂದಿಲ್ಲ, ನಮ್ಮದು ಊಟ ಮಾಡೋದು ನನ್ನ ಹಕ್ಕು ಅಂತ ರಾತ್ರಿ ದನ ತಿಂದು ಮಲ್ಕೊಂಡು ಬೆಳಗ್ಗೆ ತಂಗ ಮಾಡ್ತಾರೆ, ಇಲ್ಲದೆ ಇರೋ ಕಾಯಿಲೆ ಬರುತ್ತೆ. ಸರ್ ನೋಡಿ, ನಮ್ಮ ಆಹಾರದಲ್ಲಿ ಬ್ಯಾಲೆನ್ಸ್ ಡಯಟ್ ಅಂತ ಇರುತ್ತೆ. ಕಾರ್ಬೋಹೈಡ್ರೇಟು 55 to 60% ಇರಬೇಕು, ಫ್ಯಾಟು 25 to 30 ಇರಬೇಕು, ಪ್ರೋಟೀನು 15% ಅಥವಾ 20% ಇರಬೇಕು. ಇತ್ತೀಚೆಗೆ ನಮ್ಮದು ಕಾರ್ಬೋಹೈಡ್ರೇಟು 80 to 90% ಆಗ್ತಾಯಿದೆ. ಕಾರ್ಬೋಹೈಡ್ರೇಟ್ ಜಾಸ್ತಿ ಇರೋದು ಯಾವ್ದು ಗೊತ್ತಾ? ಚೆನ್ನಾಗಿ ಪಾಲಿಷ್ ಮಾಡಿರೋ ಅಕ್ಕಿ, ಗೋಧಿ ಒಟ್ಟು ತೆಗೆದಿರೋ ಗೋಧಿ ಹಿಟ್ಟು, ಮೈದಾ ಹಿಟ್ಟು, ಮದುವೆ ಮನೆ ಊಟ, ಹೋಟ್ಲು ಊಟ, ಬೇಕ್ರಿ ತಿಂಡಿ, ಜಿಲೇಬಿ, ಜಾಮೂನು, ಅವೆಲ್ಲ ಈ ಚಿಪ್ಸು ಇವೆಲ್ಲ ತಿಂತೀವಿ ನಾವು. ಗೋಬಿ ಮಂಚೂರಿ, ಮಶ್ರೂಮ್ ಮಂಚೂರಿ ಎಲ್ಲ ತಿಂತೀವಿ. ಈ ಎಕ್ಸ್ಟ್ರಾ ಕಾರ್ಬೋಹೈಡ್ರೇಟ್ ಏನು ತೊಗೊತೀರೋ ಅದೆಲ್ಲ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಆಗಿ ಫ್ಯಾಟಾಗಿ ಕನ್ವರ್ಟ್. ಅದಕ್ಕೆ ಏನು ಹೇಳ್ತೀನಿ, ಒಂದು ಮಗುಗೆ ಡಯಾಬಿಟಿಸ್ ಬರಬೇಕಾ ಚೆನ್ನಾಗಿ ಹೊರಗಡೆ ಮಾಡಿರೋದು ತಿನ್ನಿಸಿ, ಇದು ಜಂಕ್ ಫುಡ್ಡು ಎಲ್ಲ ಜಾಸ್ತಿ ತಿಂದರೆ ನೆಕ್ಸ್ಟ್ ಮಂತು 1 ತಿಂಗಳಲ್ಲಿ 500 ಶುಗರು 500 ಕೊಲೆಸ್ಟ್ರಾಲ್ ಆಗುತ್ತೆ 10 ವರ್ಷದ ಮಗುಗೆ. ನಿಮಗೆ ಯಾರಿಗಾದ್ರು ಡಯಾಬಿಟಿಸ್ ಬೇಕಾ, ಚೆನ್ನಾಗಿ ಪಾಲಿಷ್ ಮಾಡಿರೋಕ್ಕೆ ಅನ್ನ ತೊಗೊಂಡ್ಬಿಡಿ, ಅನ್ನ ಬಸ್ಬಿಡಿ, ಅನ್ನ ಉದುರಿದ್ರಾಗ ಮಲ್ಗೆ ಉತ್ತರ ಆಗುತ್ತೆ. ಬೆಳಿಗ್ಗೆ ಎಷ್ಟು, ಮಧ್ಯಾಹ್ನ ಎಷ್ಟು, ರಾತ್ರಿ ಎಷ್ಟು. ಸಾರು ಹಾಕೋಬೇಡಿ, ಉಪ್ಪು ಹಾಕೊಂಡು ತಿನ್ನಿ. ನೆಕ್ಸ್ಟ್ ಮಂತು 10 kg ತೂಕ ಜಾಸ್ತಿ ಆಯ್ತೀರಾ, 500 ಶುಗರು 500 ಕೊಲೆಸ್ಟ್ರಾಲ್ ಆಗುತ್ತೆ. ಸೊ ಇದು ನಾವು ದಿವಸ ಮಾಡ್ತಾ ಇರೋ ತಪ್ಪು. 30 ಗ್ರಾಮ್ ನಾರು ತಿಂದರೆ ನಮಗೆ ಸಕ್ಕರೆ ಕಾಯಿಲೆ ಬರಲ್ಲ, BP ಬರಲ್ಲ, ಬರಲ್ಲ. ನಾವು ತಿನ್ನಲ್ಲ. ಚಿತ್ರಾನ್ನ ಮಾಡೋಕ್ಕೆ ಪಾಲಿಶ್ ಹಾಕಿರಬೇಕು, ಪಲಾವ್ ಮಾಡೋಕ್ಕೆ ಸೋನಾ ಮೊಸರು ಇರಬೇಕು. ಪಾಲಿಶ್ ಕೊಟ್ಟಷ್ಟು ನಾರು ಆಚೆ ಹೋಗುತ್ತೆ. ಅಕ್ಕಿ ತೌಡು ಬಂಗಾರ ಬಿಸಾಕ್ತೀರಾ. ಮುಂಚೆ ಗೋಧಿ ಬೀಸ್ತಿದ್ರಿ, ಈಗ TV ನೋಡಿ ಇಷ್ಟು ದಪ್ಪ ಚಪಾತಿ ಬೇಕು. ನಾವೆಲ್ಲ ಬಿಸಾಕ್ಬಿಟ್ಟು ಬರೀ ಮೈದಾನೇ ತಿಂತೀವಿ. ನಾರಿಲ್ದಲ್ಲೇ ಊಟ ಮಾಡಿದ್ರೆ ಆಯಿಲು, ಶುಗರ್, ಸೌದೆ ಬೇಗ ಬೇಗ ರಕ್ತಕ್ಕೆ ಹೋಗುತ್ತೆ. ಇನ್ಸುಲಿನ್ ಹೇಳುತ್ತೆ, ಅಬ್ಬಾ ನನ್ನ ಕೈಲಾಗಲ್ಲ ಈ ಕೆಲಸ ಮಾಡೋಕ್ಕೆ ಅಂತ. ಅದಕ್ಕೆ ಚಿಕ್ಕ ವಯಸ್ಸಿಗೆ BP, ಶುಗರು, ಹಾರ್ಟ್ ಅಟ್ಯಾಕ್ ಎಲ್ಲ ಆಗ್ತದೆ. ಹಳೆ ಕಾಲದಲ್ಲಿ ಭತ್ತ ಕೊಡ್ತಿನ್ನೋರು ಕಾಯಿಲೆನೇ ಬರ್ತಿರಲಿಲ್ಲ. ಈಗಲೂ ಎಷ್ಟೊಂದು ಹೇಳಿ ಅಪ್ಪ ಅಮ್ಮಗೆ ಸಕ್ಕರೆ ಕಾಯಿಲೆ ಇರಲ್ಲ, ಮಕ್ಕಳಿಗಿರುತ್ತೆ ಸರ್. ಇದು ದೇವರಿಗೆ ವಿರುದ್ಧವಾಗಿ ಹೋಗ್ತಾ ಇದ್ದಕ್ಕೆ ನಿಜವಾದಂಥ ಸಾಕ್ಷಿ ಸರ್. ಈಗೇನು ಪಾಲಿಶ್ ಹಾಕಿದ್ದೀನೋ ಬಿಟ್ಬಿಡ್ಬೇಕಾ? ಅನ್ಪಾಲಿಶ್ ರೈಸ್ ತಿಂದರೆ ಕೆಲವು ಸಲ ಏನಾಗುತ್ತೆ ಅಂದರೆ, ಮದುವೆ ಮನೆಗೆ ಹೋಗ್ಬಿಟ್ರಿ ನಂಗೆ ಪಾಲಿಶ್ ಇಲ್ದಾರೆ ಅಕ್ಕಿ ಹಾಕ್ರಿ ಅಂದರೆ ಮದುವೆ ಮನೆಗೆ ಬರಬೇಡಿ ಅಂತಾರೆ. ಅದಕ್ಕೆ ಗೋಧಿ ತೌಡು ನೀವು ಬಿಸಾಕ್ತಿರಲ್ಲ, ಅದನ್ನು ಮಾರ್ತಾರೆ. ಅದು ಸಿಕ್ಕುತ್ತೆ, ತಿಂಗಳಿಗೆ 300 ರೂಪಾಯಿ ಖರ್ಚು. ಅದನ್ನು ಗಂಜಿ ಮಾಡ್ಕೊಂಡು ಕುಡಿದ್ರೆ BP ಇಲ್ಲ, ಶುಗರು ಇಲ್ಲ, ಹೊಟ್ಟೆ ಉರಿನೂ ಇಲ್ಲ, ಬೆಳಿಗ್ಗೆ ಎದ್ದ ತಕ್ಷಣ ಮೋಷನ್ ಆಗಬೇಡ ಅಂದ್ರೆ ಆಯ್ತು. ಯಾವ ಪೈಲ್ಸೂ ಇಲ್ಲ, ತಿಂಗಳಿಗೆ 300 ರೂಪಾಯಿ ಖರ್ಚು. ಅಂದರೆ ನಾನು ಹೇಳ್ತಾ ಇರೋದು, ದೇವರೇ ಆಹಾರದಲ್ಲಿ ಒಳ್ಳೆ ಔಷಧಿಯ ಗುಣ ಕೊಟ್ಟಿಯೇ ನಾವು ಉಪಯೋಗಿಸ್ಕೊತಾ ಇಲ್ಲ ಅಂತ. ಸೊ ನಾವು ಮೇಲ್ಗಡೆ ಇರೋ ತೌಡುಗಳನ್ನ ಅದು ವೇಸ್ಟು, ಇದು ಅನಾಗರಿಕರು ಅಂತ ಕಿತ್ತು ಬಿಸಾಕ. ಹೌದು, ಅದು ತುಂಬ ತಪ್ಪು ಸರ್. ಅದು ತುಂಬ 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 ತಪ್ಪು ಸರ್. ಅನ್ಪಾಲಿಶ್ ರೈಸ್ ದೇವ್ರು ಕೊಟ್ಟಿರೋ ರೀತಿಲಿ ತಗೊಳ್ಳಿ, ಅದಕ್ಕೊಂದು ರೂಪ ಕೊಡೋಕೆ ಹೋದರೆ ಸಿಗಾಕೊಂತೀರ ಸರ್. ನೇಚರ್ ಕ್ರಿಯೇಟ್ ಮಾಡೋ ರೂಪದಲ್ಲಿ ತಗೊಳ್ಳಿ. ಮತ್ತು ನೀರಿನ ಸಮಸ್ಯೆ ಏನು? ರೈಟ್. ಈಗ ನೀವು ಬಹಳ ಮುಖ್ಯವಾದ ಪ್ರಶ್ನೆ ಕೇಳಿದ್ರಿ. ನೀರು ಬಹಳ 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 ಮುಖ್ಯ ಸರ್. ನಮ್ಮ ದೇಹ 70% ನೀರು. ನೀವು 70 kg ಇದ್ದರೆ 49 ಲೀಟ್ರ್ ನೀರು. ಚರ್ಮ, ಕಣ್ಣು, ಹಾರ್ಟು, ಕಿಡ್ನಿ ಎಲ್ಲ ನೀರೇ. ನಿಮಗೂ ಅಷ್ಟೇ, ನನಗೂ ಅಷ್ಟೇ. ವಿ ಆರ್ ನಥಿಂಗ್ ಬಟ್ ವಾಟರ್ ಡ್ರಮ್. ಕ್ವಾಲಿಟಿ ಆಫ್ ವಾಟರ್ ಈಸ್ ವೆರಿ 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 ಇಂಪಾರ್ಟೆಂಟ್. ನಾವು ವಾಟ್ರಿಗೆ ಇಂಪಾರ್ಟೆನ್ಸ್ ಕೊಡೋಲ್ಲ. ನಾನು ಒಳ್ಳೆ ಆಹಾರ ತೊಗೊತೀನಿ ಅಂತೆ, ಆಹಾರಕ್ಕೆ 30%, ಬಟ್ ವಾಟ್ರಿಗೆ 70%. ಇಫ್ ದ ಕ್ವಾಲಿಟಿ ಆಫ್ ವಾಟರ್ ಇನ್ಸೈಡ್ ಅವರ್ ಬಾಡಿ ಈಸ್ ವೆರಿ ಗುಡ್, ನಮ್ಮ ಕಾಯಿಲೆ ಬರಲ್ಲ. ಯಾಕೆಂದರೆ ನೀರು ಒಳಗಡೆ ಒಂದು ಕಡೆ ನಿಲ್ಲ, ಈ ಎಲ್ಲ ಕಡೆ ನುಗ್ಗಿ ಎಲ್ಲ ಕಡೆ ಹರಿಯುತ್ತೆ. ನಾನು 80ನೇ ಇಸ್ವಿಲಿ MBBS ಮಾಡಬೇಕಾದ್ರೆ ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ನಾವು ನೀರು ಹಿಂಗೆ ಕುಡಿತಾ ಇದ್ವಿ. ಕರೆಕ್ಟ್. ಹರಿಯೋ ನೀರು, ಬಾವಿ ನೀರು, ನೆಲ್ಲಿ ನೀರು, ಯಾವ ಕಾಯಿಲೆನೂ ಬರ್ತಿರ್ಲಿಲ್ಲ ಸರ್. ಹರಿಯೋ ನೀರಿಗೆ ದೇವರು ಥ್ರೂಔಟ್ ದ ವರ್ಲ್ಡ್ ಒಳ್ಳೆ ಹೆಲ್ತಿ ಪ್ರಾಪರ್ಟೀಸ್ ಕೊಟ್ಟಿದ್ದಾನೆ. ಹರಿಯೋ ನೀರು ಹಿಂಗೆ ಹರಿದಾಗ H2O H+OH- ಬ್ರೇಕ್ ಆಗುತ್ತೆ. ಬ್ರೇಕ್ ಆಗ್ಬಿಟ್ಟು ಸಣ್ಣಗಾಗ್ಬಿಡುತ್ತೆ. ಹರಿಯೋ ನೀರು ಸಣ್ಣ ಇದ್ದರೆ ಏನು ಮಾಡುತ್ತೆ, ನಮ್ಮ ದೇಹ ಬೇಸಿಕ್ ಸ್ಟ್ರಕ್ಚರ್ ಸೆಲ್ಲು ಬಾಗಿಲು ಕೊಟ್ಟಿದ್ದಾನೆ. ಬಾಗಿಲಿನ ಶೇಪು, ನೀರಿನ ಶೇಪು ದೇವರು ಒಂದೇ ಮಾಡಿಬಿಟ್ಟಿದ್ದಾನೆ. ಸೊ ನೀರು ನುಗ್ಗಿದ್ರೆ ಮಾತ್ರ ಆಕ್ಸಿಜನ್ನು ಫುಡ್ ಒಳಗೆ ಹೋಗೋದು. ನೀರೇ ದಪ್ಪ ಇತ್ತು ಅಂದರೆ ಬರಲ್ಲ. ಸೊ ನೀರು ನುಗ್ಗಿ ಎಲ್ಲ ಕ್ಲೀನ್ ಆದರೆ ನಮಗೆ ಕಾಯಿಲೆ ಬರಲ್ಲ. ಹರಿಯೋ ನೀರಲ್ಲಿ ಫಸ್ಟ್ ಪ್ರಾಪರ್ಟಿ ಸಣ್ಣ. ಎರಡನೇದು, ಹರಿಯೋ ನೀರಲ್ಲಿ ಆ್ಯಕ್ಟಿವ್ ಹೈಡ್ರೋಜನ್ ಅಂತ ನಾವು ತೋರಿಸ್ತೀವಿ ನಿಮಗೆ. ಆ್ಯಕ್ಟಿವ್ ಹೈಡ್ರೋಜನ್ ಅಂತ ಇರುತ್ತೆ. ಇದು 9.27% ಆಫ್ ಯುವರ್ ಬಾಡಿ ವೆಯ್ಟ್ ಈಸ್ ಹೈಡ್ರೋಜನ್. ನಾವು ಬರೀ ಆಕ್ಸಿಜನ್ಗೆ ಮಾತ್ರ ಇಂಪಾರ್ಟೆನ್ಸ್ ಕೊಡ್ತೀವಿ. ಹೈಡ್ರೋಜನ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಹೈಡ್ರೋಜನ್ ಇದು ಪವರ್ಫುಲ್ ಆ್ಯಂಟಿ ಆಕ್ಸಿಡೆಂಟ್. ಆ್ಯಂಟಿ ಆಕ್ಸಿಡೆಂಟ್ ಅಂದರೆ
ರಿಪೇರಿ ನಮ್ಮ ದೇಹದಲ್ಲಿ ಯಾವ ಥರ ನಾವು ಕಾರ್ ಓಡಿಸಿದಾಗ ಟೈರ್ಸ್ ಹೋದೋಗುತ್ತೆ, ನೆಟ್ಟು ಎಲ್ಲ ನಾವು ನೋಡ್ಬಿಟ್ಟು ಟಕ್ಕಂದೆಲ್ಲ ಚೇಂಜ್ ಮಾಡ್ಕೊತೀವಿ. ಅದೇ ಥರ ಒಳಗಡೆ ರಿಪೇರಿ ಕೆಲಸ ನಡೀತಾ ಇರುತ್ತೆ. ರಿಪೇರಿ ಆಗಬೇಕಾ? ನೀರು ಬೇಕು. ನೀರು, ಈ ಅರಿಯೋ ನೀರು ಕುಡಿದ್ರೆ 2 ನಿಮಿಷಕ್ಕೆ ಬ್ರೈನ್ಗೆ ಹೋಗುತ್ತೆ, 2 ನಿಮಿಷಕ್ಕೆ ಹಾರ್ಟ್ಗೆ ಹೋಗುತ್ತೆ. ಅಲ್ಲೇನೋ ರಿಪೇರಿ ಕೆಲಸ ಇದ್ದರೆ ಟಕ್ಕಂತ ನಾವು ಆಹಾರ ಜೀರ್ಣ ಆಗ್ಬಿಟ್ಟು ಅಲ್ಲಿಗೆ ಹೋಗಬೇಕು, ಟೈಮ್ ತೊಗೊಳುತ್ತೆ. ಸೊ ವಾಟರ್ ಈಸ್ ಎ ಪವರ್ಫುಲ್ ಆ್ಯಂಟಿ ಆಕ್ಸಿಡೆಂಟ್. ಆಮೇಲೆ ಅರಿಯೋ ನೀರು ಯಾವಾಗಲೂ ಆಲ್ಕಲೈನ್ ಇನ್ ನೇಚರ್. ಥ್ರೂಔಟ್ ದ ವರ್ಲ್ಡ್, ಪ್ರಪಂಚದಲ್ಲಿ ಎಲ್ಲರೂ ಹೋಗಿ ಸರ್ ಈ ನೀರು ಇಷ್ಟು 4 ಪ್ರಾಪರ್ಟಿ ವಾಟ್ರಲ್ಲಿರುತ್ತೆ. ಈ ವಾಟ್ರ್ ನಾವು ಏನು ಮಾಡ್ತೀವಿ, ಈಗ ನಿಲ್ಲಿಸ್ಬಿಡ್ತೀವಿ ಒಂದು ಕಡೆ. ನೋಡಿ, ಒಂದು ಬಾಟ್ಲ್ ನೀರು ಇಲ್ಲಿ ಇಟ್ಬಿಡಿ, ಒಂದು ಟೊಮೊಟೊ ಇಲ್ಲಿ ಇಟ್ಬಿಡಿ, ಒಂದು ವಾರ ಸುಮ್ಮನೆ ಇದ್ಬಿಡಿ, ಏನಾಗುತ್ತೆ, ಟೊಮೊಟೊ ಕೆಟ್ಟೋಗುತ್ತೆ. ಅಂತ ನಾವು ಕೊಳ್ತಾಯ್ತು ಅಂತ ಬಿಸಾಕ್ತೀವಿ. ಅದೇ ಥರ ನೀರು ಕೆಟ್ಟೋಗುತ್ತೆ. ಬಟ್ ನೀರಿಗೆ ಕಲರ್ ಬರಲ್ಲ, ವಾಸನೆ ಬರಲ್ಲ. ನಾವು ಚೆನ್ನಾಗಿದೆ ಅಂತ ಕುಡಿತೀವಿ. ಈ ಅಷ್ಟು 4 ಹೆಲ್ತಿ ಪ್ರಾಪರ್ಟಿ ಈ ನೀರು ಕಳ್ಕೊಂಡ್ಬಿಡುತ್ತೆ. ಈ ನೀರೇನಾಗುತ್ತೆ, ನಮ್ಮ ಸೆಲ್ ಡೋರ್ ಬಾಗಿಲಿಗಿನ್ನ ದಪ್ಪ, ಒಳಗೆ ನುಗ್ಗಲ್ಲ. ಅದು ನುಗ್ಗಲ್ಲ ಅಂದರೆ ಆಕ್ಸಿಜನ್ನು ಫುಡ್ಡು ಒಳಗೆ ಹೋಗಲ್ಲ, ಒಳಗಡೆ ಕ್ಲೀನ್ ಆಗಲ್ಲ. ಅದೇ ಡಯಾಬಿಟಿಸು, ಅದೇ BP, ಅದೇ ಶುಗರು, ಅದೇ ಕ್ಯಾನ್ಸರು. ಅದಕ್ಕೆ ಈಗ ತುಂಬ ಜಪಾನೀಸ್ ಟೆಕ್ನಾಲಜಿ ಅಂತೆಲ್ಲ ಬಂದಿದೆ. ನಮ್ಮ ಹತ್ರ 1000 ಕೋಟಿ ರೂಪಾಯಿ ಇದ್ರೂ ಹರಿದ್ವಾರಲ್ಲಿ ಹರಿಯೋ ನೀರು ಬರಲ್ಲ, ಪ್ರಯಾಗ್ರಾಜಲ್ಲಿ ಹರಿಯೋ ನೀರು ನಮ್ಮ ಮನೆಗೆ ಬರಲ್ಲ, ಬರೋದಿಲ್ಲ. ಅದಕ್ಕೀಗ ಜಪಾನ್ ಅವ್ರು ಏನು ಮಾಡಿದ್ದಾರೆ, ನಿಮ್ಮ ಮನೆ ನಿಂತಿರೋ ಅಡುಗೆ ಮನೆ ನೀರನ್ನು ಪ್ಲಾಟಿನಮ್ ಪ್ಲೇಟ್ಸ್ ಮೂಲಕ ಪಾಸ್ ಮಾಡ್ತಾರೆ. ಕ್ಯಾಥೋಡ್ ಆನರ್ ಇರುತ್ತೆ. ನೀರು ಒಳಗೆ ಹೋಗ್ಬಿಟ್ಟು ಈಚೆ ಬಂದರೆ 60ನೇ ಇಸ್ವಿ 70ನೇ ಇಸ್ವಿ ನೀರಾಗ್ಬಿಡುತ್ತೆ. ಈ ನೀರು ಕುಡಿದ್ರೆ ಎಷ್ಟು ಚೆನ್ನಾಗಿ ಕಾಯಿಲೆಗಳು ವಾಸಿ ಆಗ್ತಾ ಬರುತ್ತೆ ಅಂದರೆ, ಸರ್ ನಮಸ್ಕಾರ ಸರ್, ಆ ಥರ ಇದಾಗುತ್ತೆ ಅಷ್ಟು. ಸೊ ನೀರು, ಅರಿಯೋ ನೀರನ್ನು ಕುಡಿದ್ರೆ ತುಂಬ ಒಳ್ಳೆಯದು. ಯಾಕೆಂದ್ರೆ ನಮ್ಮ ದೇಹ 70% ನೀರು, ಒಳಗಡೆ ಕ್ವಾಲಿಟಿ ಚೆನ್ನಾಗಿರಬೇಕು. ಇನ್ನೊಂದು ಅರಿಯೋ ನೀರಲ್ಲಿ ಭಾಳ ಅಡ್ವಾಂಟೇಜ್ ಏನು ಅಂದರೆ, ನಾವು ಚಿಕ್ಕ ಹುಡುಗ ಇದ್ದಾಗ ಅಕ್ಕಿಗೆ ಹುಳ ಬೀಳೋದು, ಬೇಳೆಗೆ ಹುಳ ಬೀಳೋದು, ತರಕಾರಿಗೆ ಹುಳ ಬೀಳೋದು. ಅವಾಗ ಏನು ಮಾಡ್ತಿದ್ವಿ ನಾವು, ತೊಳೆದ್ಬಿಟ್ಟು ಇಲ್ಲ ಇದು ನಮ್ಮಮ್ಮ ಗಣೇಶ ಹಬ್ಬದ ದಿವಸ ಕಡಲೆ ಉಸ್ಲಿ ಮಾಡಬೇಕು ಅಂದರೆ ಕೊಡೋರು, ಡಬ್ಬದಲ್ಲಿರೋ ಹುಳ ಎಲ್ಲ ತೆಗೆದಲ್ಲಿ ಬಿಸಾಕ್ಬಿಟ್ಟು ನಾವು ಉಸ್ಲಿ ಮಾಡ್ಕೊಳ್ತಿದ್ದೀವಿ. ಈಗ ಒಂದು ಹುಳ ಬೀಳಲ್ಲ. ಯಾಕೆ ಅಂದರೆ ಅಕ್ಕಿಗೆ, ಬೇಳೆಗೆ, ಕಡಲೆಕಾಯಿ ಎಲ್ಲರಿಗೂ ಬೋರಿಕ್ ಆ್ಯಸಿಡ್ ಹಾಕ್ತಾರೆ. 20 ವರ್ಷ ಆದರೂ ಅಕ್ಕಿ ಕೆಡೋದಿಲ್ಲ. ಆಮೇಲೆ ತರಕಾರಿಗೆ ಎಷ್ಟು ಔಷಧಿ ಹೊಡಿತಾರೆ ಅಂದರೆ, ನೀವು ಏನು ನಿಮ್ಮ ನೀರಲ್ಲಿ ಕಿಚನ್ ವಾಟ್ರಲ್ಲಿ ತೊಳೆದ್ರೆ, ನೀವು ಅಡುಗೆ ಮನೆ ನೀರಲ್ಲಿ ತೊಳೆದ್ರೆ ಹೋಗೋದೇ ಇಲ್ಲ. ಈ ಅರಿಯೋ ನೀರು ಸಣ್ಣಗಾಗಿರುತ್ತಲ್ಲ, ಮೈಕ್ರೋ ಮಾಲಿಕ್ಯುಲರ್, ಆ ನೀರಲ್ಲಿ ನಿಮ್ಮದು ಈರುಳ್ಳಿ, ಬೇಳೆ, ಅಕ್ಕಿ ಎಲ್ಲ ತೊಳೆದ್ರೆ ನೀವು ಊಟನೇ ಮಾಡಲ್ಲ. ನೀವು ವಿಷ ತಿಂತೀರಾ, ನಿಮ್ಮ ಹೆಂಡತಿ ಮಕ್ಕಳಿಗೂ ವಿಷ ಕೊಡ್ತೀರಾ. ಅದಕ್ಕೆ BP, ಶುಗರು, ಕ್ಯಾನ್ಸರು, ಥೈರಾಯ್ಡು ತುಂಬ ಜಾಸ್ತಿ ಆಗ್ತಾಯಿದೆ. ಮನೆಗೂ ಬರ್ತದೆ. ಸೊ ಏನು ಹೇಳ್ತೀವಿ ಅಂದರೆ, ಅರಿಯೋ ನೀರು ಮನೆಯಲ್ಲೇ ಮಾಡಿಕೊಂಡು ಕುಡಿದ್ರೆ 190 ಭಾಗ ನಮ್ಮ ಕಾಯಿಲೆಗಳು ಆಹಾರ ಮತ್ತು ನೀರಿಗೆ ಸಂಬಂಧ. ಎಸ್ಪೆಷಲಿ ನೀರು ನಾವು ಸರಿ ಮಾಡಿಕೊಂಡ್ರೆ ಎಷ್ಟೊಂದು ಕಾಯಿಲೆಗಳು ಬರೋದಿಲ್ಲ. ಅದಕ್ಕೆ ನಾನು ಇವಾಗ ಏನು ಹೇಳ್ತೀನಿ ಅಂದರೆ, ಒಂದು ಸ್ಲೈಡನ್ನು ಹಾಕ್ತೀನಿ. ಏನೋ ಒಬ್ಬ ದೇವರು ಬಂದು ಕೇಳ್ತಾನೆ, ಏನಪ್ಪ ಮನುಷ್ಯನಲ್ಲಿ ಏನೋ ಹೊಸ ಗುಣ ಇದು ಅಂತ. ಮನುಷ್ಯ ಹೇಳ್ತಾನೆ, ನಾನು ದುಡ್ಡು ಸಂಪಾದನೆ ಮಾಡಬೇಕು ಅಂದ್ಬಿಟ್ಟು ಆರೋಗ್ಯ ಹಾಳು ಮಾಡ್ಕೊಂಡು ದುಡ್ಡು ಸಂಪಾದನೆ ಮಾಡ್ತಾನೆ. ಆರೋಗ್ಯ ಕೆಟ್ಟಾಗ ಏನಾಗುತ್ತೆ, ಸಂಪಾದನೆ ಮಾಡಿರೋ ದುಡ್ಡೆಲ್ಲ ತೊಗೊಂಡೋಗಿ ಆಸ್ಪತ್ರೆಗೆ ಹಾಕ್ತಾನೆ. ಇವತ್ತಿಗೂ ಬದುಕಲ್ಲ, ನಾಳೆಗೂ ಬದುಕಲ್ಲ. ಇರೋ ದುಡ್ಡೆಲ್ಲ ಬರೀ ನಾವು ಹೆಲ್ತ್ ಮೈಂಟೈನ್ ಮಾಡೋಕ್ಕೆ ವೆಲ್ತ್ ಇರೋದನ್ನೆಲ್ಲ ಕಳ್ಕೊತೀವಿ. ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ, ನಾವು ಹೂನಾರ, ನಮ್ಮ ದೇಹ ಒಂದು ಹೂನಾರ ಹಾಕ್ಕೋಬೇಕು ಅಂತಂದರೆ, ಒಬ್ಬಳ ಹತ್ರ ಹೋಗ್ಬಿಟ್ಟು ಹೂನಾರ ಕೊಡಪ್ಪ ಹೂವಿಂದು ಅಂದರೆ ಕೊಡ್ತಾಳೆ. ಅವಳು ಎಲ್ಲಿಗೆ ಹೋಗ್ತೀಯ ಅಂತ ಕೇಳಲ್ಲ. ಹೂನಾರನ ನಿಂತ್ಕೊಂಡು ಹಾಕ್ಸ್ಕೊಂಡು ಚಪ್ಪಾಳೆ ಹೊಡೆದ್ರೆ ಸನ್ಮಾನ ಸಮಾರಂಭ. ಹೂನಾರನ ಹೆಣದ ಮೇಲೆ ಹಾಕಿದ್ರೆ ಅದು ಅಂತಿಮ ಯಾತ್ರೆ. ಹೂನಾರ ನಾವು ನಿಂತ್ಕೊಂಡು ಹಾಕ್ಸ್ಕೋಬೇಕು, ಮಗಳಿಗೆ ಹಾಕೋಬೇಕು, ನಮ್ಮ ಕೈಲಿದೆ ಸರ್. ಸರ್, ನೀವು ಎಣ್ಣೆ ಬಗ್ಗೆ ಹೇಳ್ತಿದ್ರಿ, ಹಾಗಾದ್ರೆ ಕೊಲೆಸ್ಟ್ರಾಲ್ ಅಂದ್ರೇನು, ಅದು ಅದ್ರ ಬಗ್ಗೆ ಎಣ್ಣೆ ಬಗ್ಗೆ ಹೇಳಿ ಸರ್. ಸರ್, ಈ ಎಣ್ಣೆ ಅಂದರೆ ಬಹಳ ಮುಖ್ಯ. ನಾವು ತುಂಬ ಎಣ್ಣೆ ಯಾಕೆ ಹಾಕೋಬೇಕು ಸರ್? ಯಾರನ್ನು ಕೇಳಿದ್ರು ಟೇಸ್ಟ್ಗೆ ಅಂತಾರೆ. 100% ರಾಂಗ್. ಎಣ್ಣೆಯಿಂದ ಟೇಸ್ಟ್ ಬರೋದಿಲ್ಲ. ನೀವು ಒಂದು ಮಜ್ಜಿಗೆನ ತಿಂತಾಯಿದ್ದೀರಾ, ಉಪ್ಪು ಹಾಕಿ ರುಚಿ ಬರುತ್ತೆ, ಉಪ್ಪಿಗೆ ಹಾಕಿದ್ರೆ ಇನ್ನೂ ರುಚಿ ಬರುತ್ತೆ. ಒಂದು ಬಟ್ಲು ಎಣ್ಣೆ ಹಾಕಿದ್ರೆ ಯಾಕೆ ರುಚಿ ಬರೋಲ್ಲ? ವಡೆ ಮಾಡ್ತೀರಾ, ಸಾರು ಮಾಡ್ತೀರಾ, ಎಲ್ಲ ಎಣ್ಣೆ ಎಲ್ಲ ಹಾಕ್ಬಿಟ್ಟಿದ್ದೀರಾ, ಬಟ್ ಉಪ್ಪೇ ಹಾಕಿರಲ್ಲ, ನೀವು ತಿನ್ನಲ್ಲ. ಎಣ್ಣೆಯಿಂದ ಒಂದು ಹಸಿರು ಮೆಣಸಿನ್ಕಾಯಿ ಬಾಯಲ್ಲಿ ಇಟ್ಕೊಳ್ಳಿ, ಅಗಿಬೇಡಿ, ಖಾರ ಇರಲ್ಲ. ಅಗಿದ ತಕ್ಷಣ ಖಾರ ಬರುತ್ತೆ. ಎಣ್ಣೆಯಲ್ಲಿದೆ. ಎಣ್ಣೆಯಿಂದ ರುಚಿ ಬರಲ್ಲ. ನಮ್ಮ ಆಹಾರದಲ್ಲಿ 4 ಕೆಮಿಕಲ್ಸ್ ಇದೆ. ಸೋಡಿಯಂ ಕ್ಲೋರೈಡ್ ನಾಲ್ಗೆ ಮೇಲೆ ಬಿದ್ದರೆ ಉಪ್ಪು ಅಂತೀವಿ, ಪೆಪವರಿ ನಾಲ್ಗೆ ಮೇಲೆ ಬಿದ್ದರೆ ಖಾರ ಅಂತೀವಿ, ಸಿಟ್ರಿಕ್ ಆ್ಯಸಿಡು ಅವೆಲ್ಲ ಬಿದ್ದರೆ ಹುಳಿ ಅಂತೀವಿ.
ಸೊ ನಾವು ಫಸ್ಟು ಯಾವ ಎಣ್ಣೆ ತೊಗೋಬೇಕು, ಎಣ್ಣೆ ನೀವು ಯಾವ್ದಾರು ಎಣ್ಣೆ ಹೇಳಿ, ಕಡಲೆಕಾಯಿ ಎಣ್ಣೆ, ಎಳ್ಳೆಣ್ಣೆ, ಇದು ಯಾವ್ದಾದ್ರು ಎಣ್ಣೆ ಹೇಳಿ, ಸನ್ಫ್ಲವರ್ ಆಯಿಲು, ಎಣ್ಣೆಯಲ್ಲಿ ದೇವರು 3 ಆ್ಯಸಿಡ್ ಕೊಟ್ಟಿದ್ದಾನೆ. 3 ಆ್ಯಸಿಡು, ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡು, ಮಾನೋ ಅನ್ಸ್ಯಾಚುರೇಟು, ಪಾಲಿ ಅನ್ಸ್ಯಾಚುರೇಟ್, ಈ 3 ಮಿಕ್ಸ್ಚರ್ನ ನಾವು ಎಣ್ಣೆ ಅಂತ ಕರಿತೀವಿ. ಈ 3 ನಮ್ಮ ದೇಹಕ್ಕೆ ಬೇಕು. ಬಟ್ ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ ಜಾಸ್ತಿ ಇದ್ದರೆ ನಮಗೆ ಆರೋಗ್ಯಕ್ಕೆ ತೊಂದರೆ ಆಗುತ್ತೆ. ಯಾವ ಎಣ್ಣೆ ರೂಮ್ ಟೆಂಪ್ರೇಚರಲ್ಲಿ ಗಟ್ಟಿ ಇರುತ್ತೋ ಅದು ನಿಮ್ಮ ಆರೋಗ್ಯಕ್ಕೆ ಜಾಸ್ತಿ ಒಳ್ಳೆಯದಲ್ಲ. ಈ ಪಾಮೋಲಿನ್ ಆಯಿಲು, ಈ ದಾಲ್ಡಾ ಎಲ್ಲ ತುಂಬ ಜಾಸ್ತಿ ಮಾಡ್ತಾರೆ ನೋಡಿ. ಈ ಪಾಮೋಲಿನ್ ಆಯಿಲ್ಲೇ ಜಂಕ್ ಫುಡ್ ಮಾಡೋದು, ಈ ಕಬಾಬು, ಗೋಬಿ ಇವೆಲ್ಲ ತುಂಬ ತಿಂತೀವಿ, ನಮ್ಮ ಆರೋಗ್ಯಕ್ಕೆ ಕೆಟ್ಟೋಗುತ್ತೆ ಸರ್. ಸೊ ಎಣ್ಣೆನ ನಾವು ಒಬ್ಬ ಮನುಷ್ಯನಿಗೆ 1 ತಿಂಗಳಿಗೆ 1/2 ಲೀಟ್ರ್ ಅಂತೀವಿ. ಒಂದು ಮದುವೆ ಮನೆಗೆ ಹೋಗ್ಬಿಟ್ರೆ 1/2 ಲೀಟ್ರ್ ಹೋಗ್ಬಿಡುತ್ತೆ, ಆಯಿತಾ. ನೆಕ್ಸ್ಟು ಕಾಮನ್ ಪ್ರಶ್ನೆ ಕೊಲೆಸ್ಟ್ರಾಲು. ಸಾರ್ ನಾನು ಕೊಲೆಸ್ಟ್ರಾಲ್ ತುಂಬ ಕೆಟ್ಟದ್ದು ಸರ್, ನಾನು ಕೊಲೆಸ್ಟ್ರಾಲ್ 10ಕ್ಕೂ ಸೇರ್ಸೋಣ ಅಂತ. ನೋಡಿ, ಕೊಲೆಸ್ಟ್ರಾಲ್ 0 ಮಾಡ್ಕೊಳಕ್ಕಾಗಲ್ಲ. ಕೊಲೆಸ್ಟ್ರಾಲ್ 0 ಮಾಡಿಕೊಂಡ್ರೆ ಸತ್ತೋಗ್ತೀವಿ. ಕೊಲೆಸ್ಟ್ರಾಲ್ ಬೇಕೇ ಬೇಕು ಬ್ರೈನ್ ಕೆಲಸ ಮಾಡೋಕ್ಕೆ, ಸ್ಟೀರಾಯ್ಡ್ ಹಾರ್ಮೋನು, ಸೆಕ್ಸ್ ಹಾರ್ಮೋನ್ಸು, ವೈಟಮಿನ್ ಡಿ ಮೆಟಬಾಲಿಸಮ್ಗೆ ಕೊಲೆಸ್ಟ್ರಾಲ್ ಬೇಕೇ ಬೇಕು. ಬಟ್ 2 ಥರ ಕೊಲೆಸ್ಟ್ರಾಲ್ ಇದೆ, ಔಟ್ಸೈಡು, ಇನ್ಸೈಡು. ಔಟ್ಸೈಡ್ ಕೊಲೆಸ್ಟ್ರಾಲು ಬರೀ ಪ್ರಾಣಿ ಆಹಾರದಲ್ಲಿ ಮಾತ್ರ ಇರೋದು, ಗಿಡದ ಆಹಾರದಲ್ಲಿ ಕೊಲೆಸ್ಟ್ರಾಲ್ ಇಲ್ಲ. ಸನ್ಫ್ಲವರ್ ಆಯಿಲ್ ಕೊಲೆಸ್ಟ್ರಾಲ್ ಫ್ರೀ ಅಂತ ಆಗ್ತಾನೆ, ಅವನೇನು ಹಾಕೋದು, ದೇವರೇ ಕೊಟ್ಟಿಲ್ಲ, ಆಯಿತಾ. ಬಟ್ ಕೊಲೆಸ್ಟ್ರಾಲ್ ಔಟ್ಸೈಡಲ್ಲಿ ಯಾವ್ದು ಜಾಸ್ತಿ, ಕೋಳಿ ಮೊಟ್ಟೆ, ಯೆಲ್ಲೋ ಕಲರು, ಲಿವರು, ಕಿಡ್ನಿ, ಬ್ರೈನ್ ಅದೆಲ್ಲ ತಿಂತಾರೆ, ಅದರಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ. ಔಟ್ಸೈಡ್ ತಿನ್ನಬೇಕಾದ್ರೆ 300 ಮಿಲಿಗ್ರಾಮ್ ಮೇಲ್ ಜಾಸ್ತಿ ತಿನ್ನಬಾರ್ದು ಪರ್ ಡೇ. ಬಟ್ ಜನ ಹೇಳ್ತಾರೆ, ಸರ್ ನಾನು ಪ್ಯೂರ್ ವೆಜಿಟೇರಿಯನ್ ಸರ್, ಒಂದು ದಿವಸನೂ ಮೊಟ್ಟೆ ತಿಂದಿಲ್ಲ ಸರ್, ಶುಗರ್ 500, ಕೊಲೆಸ್ಟ್ರಾಲ್ 500, ಏನು ಮಾಡ್ಬೇಕು ಸರ್ ಅಂತ. ಅದಕ್ಕೆ ಕಾರಣ ಇದೆ ನೋಡಿ. ಲಿವರು ನಾವು ಸಾಯೋವರೆಗೂ ಕೊಲೆಸ್ಟ್ರಾಲ್ ಉತ್ಪತ್ತಿ ಮಾಡಿಸುತ್ತೆ. ಒಳಗಿನ ಕೊಲೆಸ್ಟ್ರಾಲ್ ಅಂತ ಕರಿತೀವಿ ನಾವು. ಅದು ಆ ಕೊಲೆಸ್ಟ್ರಾಲ್ನ ಪ್ರಚೋದನೆ ಮಾಡಿದ್ರೆ ಲಿವರ್ನ ನಮ್ಮ ಕೊಲೆಸ್ಟ್ರಾಲ್ ಜಾಸ್ತಿ. 1 ಸ್ಮೋಕಿಂಗು, 2ನೇದು ಆಲ್ಕೋಹಾಲು, 3ನೇದು ಎಕ್ಸಸೈಸ್ ಕಡಿಮೆ, 4ನೇದು ಟೆನ್ಷನ್ ಜಾಸ್ತಿ. ಸ್ಟ್ರೆಸ್ ಇಸ್ ದ ಚೀಫ್ ಮಿನಿಸ್ಟರ್ ಆಫ್ ಆಲ್ ದ ಡಿಸೀಸ್. 5ನೇದು ಬಹಳ ಮುಖ್ಯ, ಯಾವ ಎಣ್ಣೆ ರೂಮ್ ಟೆಂಪ್ರೇಚರಲ್ಲಿ ಗಟ್ಟಿ ಆಗುತ್ತೋ ಆ ಎಣ್ಣೆಯಲ್ಲಿ ಮಾಡಿರೋ ಆಹಾರ ಪದಾರ್ಥ ನಾವು ಜಾಸ್ತಿ ತೊಗೊಂಡ್ರೆ ನಮ್ಮ ಕೊಲೆಸ್ಟ್ರಾಲು ಬಾಯಿಂದ ಹೊರಗಡೆಯಿಂದ ತಿಂದೇ ಹೋದ್ರೂ ನಮ್ಮ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆಗುತ್ತೆ. ಯಾವ ಎಣ್ಣೆ ರೂಮ್ ಟೆಂಪ್ರೇಚರ್ ಗಟ್ಟಿ ಆಗುತ್ತೆ, ವೆರಿ ಗುಡ್ ಎಕ್ಸಾಂಪಲ್ ಪಾಮೋಲಿನ್ ಆಯಿಲು. ಆ ಪಾಮೋಲಿನ್ ಆಯಿಲ್ ತುಂಬ ಎಕ್ಸ್ಟೆನ್ಸಿವ್ ಆಗಿ ಯೂಸ್ ಮಾಡ್ತೀವಿ ನಾವೀಗ. ಯಾವುದು ಈ ಹೇಳೋದಲ್ಲ, ಜಂಕ್ ಫುಡ್ಗಳು, ಈ ಗೋಬಿ ಮಂಚೂರಿ, ಮಶ್ರೂಮ್ ಮಂಚೂರಿ, ಆಲ್ ಕಬಾಬ್ ಅವೆಲ್ಲ ಅದನ್ನು ತಿಂತೀವಿ, ನಮ್ಮ ಕೊಲೆಸ್ಟ್ರಾಲು 500 ಆಗುತ್ತೆ. ಸೊ ಇದು ಬಹಳ 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 ಮುಖ್ಯ. ಆದರೆ ಕೊಬ್ಬರಿ ಎಣ್ಣೆನೂ ರೂಮ್ ಟೆಂಪರೇಚರ್ ಗಟ್ಟಿ ಆಗುತ್ತೆ. ಬಟ್ ನಾವು ತುಂಬ ಎಕ್ಸ್ಟೆನ್ಸಿವ್ ಆಗಿದೆ, ಅದರಲ್ಲೂ ತುಂಬ ಜಾಸ್ತಿ. ಯಾವುದೇ ಎಣ್ಣೆ ಆಗಲಿ ಸರ್, ರೂಮ್ ಟೆಂಪ್ರೇಚರ್ ತುಂಬ ಗಟ್ಟಿ ಇದ್ದರೆ ಜಾಸ್ತಿ ತೊಗೋಬಾರ್ದು, ಮಿಕ್ಸ್ಚರ್ ತೊಗೊಳೋದು ಒಳ್ಳೇದು ಸರ್. ರೈಟ್. ಓಕೆ. ಈ ಕುಡಿತದ ಬಗ್ಗೆ ಹೇಳಿದ್ರಿ, ಕುಡಿಬಾರ್ದಾ ಸರ್? ಸಮಥಿಂಗ್ ಯಾವುದು ಎಕ್ಸೆಸ್ ತೊಗೊಂಡ್ರೆ ಪ್ರಾಬ್ಲಮ್ ಆಗುತ್ತೆ ಸರ್. ನಮ್ಮ ಜನ ಇಷ್ಟು ತೊಗೊಳೋರು ಶುರು ಮಾಡಿದ್ಮೇಲೆ ಆಮೇಲೆ ಗಂಟೆಗಟ್ಟಲೆ ಕುಡಿತಾರೆ ಸರ್. ಅದು ಆಲ್ಕೋಹಾಲು ಎಲ್ಲ ಪಾರ್ಟ್ಸ್ ಮೇಲೂ ಎಫೆಕ್ಟ್ ಬೀರುತ್ತೆ ಸರ್. ಏನೋ ಒಂದು ಸ್ವಲ್ಪ ಪರವಾಗಿಲ್ಲ, ಬಟ್ ಅದನ್ನೇ ಹ್ಯಾಬಿಟ್ ಮಾಡ್ಕೊಂಡು ಜಾಸ್ತಿ ತೊಗೊಂಡ್ರೆ ಇಟ್ಸ್ ನಾಟ್ ಗುಡ್ ಸರ್. ರೈಟ್ ಸರ್. ಸ್ವಲ್ಪ ಅನ್ನೋದು ಎಷ್ಟು ಅಂತ ಏನು ಲೆಕ್ಕ ಆ ಥರ ಏನಿಲ್ಲ ಸರ್, MBBS ಬುಕ್ಕಲ್ಲಿ ಏನಿಲ್ಲ. ರೈಟ್. TDS ಇಂಟರ್ನಲ್ ಡಾಕ್ಟರ್ ರೈಟ್, ಬಹಳ ಬಹಳ ಮುಖ್ಯ ನೋಡಿ ಸರ್. ನಮ್ಮ ದೇಹದಲ್ಲಿ ಒಳಗಡೆ ಹಾರ್ಟು, ಕಿಡ್ನಿ, ಬ್ರೈನು, ಲಿವರು ಎಲ್ಲ ಕಾಣಿಸುತ್ತೆ. ಬಟ್ ಒಳಗಡೆ ಒಬ್ಬ ಡಾಕ್ಟರ್ ಇದ್ದಾನೆ, ಇಂಟರ್ನಲ್ ಡಾಕ್ಟರ್ ಅಂತ. ಅವನ ಹೆಸರು T ಸೆಲ್ಸು, B ಸೆಲ್ಸು. ಅವನು ಸೆಲ್ಲೆ, ಅವನಿಗೆ ಬೇಕಾಗಿರೋದು 3. ಅವನು ಮೊಬೈಲ್ ಕೇಳಲ್ಲ, ದುಡ್ಡು ಕೇಳಲ್ಲ, ಅವನು ಕೇಳೋದು ಆಕ್ಸಿಜನ್ನು, ಫುಡ್ಡು ಮತ್ತು ವಾಟರ್. ಈ 3 ಒಳಕ್ಕೆ ಹೋದರೆ ಅವನ ಕೆಲಸ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡೋದು. ಹಿಂಗೆ ನಿಂತ್ಕೊಂಡಿರ್ತಾನೆ, ವೈರಸ್ಸು, ಡೆಂಗ್ಯೂ ವೈರಸ್ ಯಾಕೆ ಬಂದೆ, ಟೈಫಾಯ್ಡ್ ಯಾಕೆ ಬಂದೆ, ಕೋವಿಡ್ ಯಾಕೆ ಬಂದೆ ಅಂತ ಹೊಡಿತಾನೆ, ಕೊಂದು ಬಿಡ್ತಾನೆ ನಮಗೆ. ಯಾಕೆಂದ್ರೆ ನಾವು ದಿವಸ ಉಸಿರಾಡ್ತೀವಿ, ದಿವಸ ತಿಂತೀವಿ, ವೈರಸ್ಸು, ಬ್ಯಾಕ್ಟೀರಿಯಾ ನಮಗೆ ಗೊತ್ತಿಲ್ಲ, ನಂಗೆ ಒಳಗೆ ಹೋಗ್ತಾನೆ ಇರುತ್ತೆ. ಅದನ್ನು ಕೊಲ್ಲೋದು ಅವನ ಜವಾಬ್ದಾರಿ. ಇನ್ನೊಂದು ಬಹಳ ಮುಖ್ಯ ಇಂಟರ್ನಲ್ ಡಾಕ್ಟರ್ ಕೆಲಸ ಏನು ಅಂದರೆ ಕ್ಯಾನ್ಸರ್ ಸೆಲ್ ರೆಕಗ್ನೈಸ್ ಮಾಡೋದು. ನಿಮ್ಮ ದೇಹ ತಗೊಳ್ಳಿ, ನನ್ನ ದೇಹ ತಗೊಳ್ಳಿ, ದಿವಸ ಕ್ಯಾನ್ಸರ್ ಸೆಲ್ ಉತ್ಪತ್ತಿ ಆಗುತ್ತೆ. ಯಾವ ಥರ ನಾವು ಓಡ್ಬೇಕಾದ್ರೆ ಟೈಪ್ ಸೌದೋಗುತ್ತೆ, ತಕ್ಷಣ ಚೇಂಜ್ ಮಾಡ್ಕೊತೀವಿ, ಇಲ್ಲ ಅಂದರೆ ಅದು ಕ್ಯಾನ್ಸರ್ ಸೆಲ್ ಆಗ್ಬಿಡುತ್ತೆ. ಇವನು ಇಂಟರ್ನಲ್ ಡಾಕ್ಟರ್ ಎಲ್ಲ ಕಡೆ ಹೋಗ್ಬಿಟ್ಟು ಹುಡುಕಿ ಕ್ಯಾನ್ಸರ್ ಸೆಲ್ ಯಾಕೆ ಬಂದೆ ಅಂತ ಹೊಡಿತಾನೆ. ನಮಗೆ ಕ್ಯಾನ್ಸರ್ ಬರಲ್ಲ. ಒಳಗಡೆ ಡಾಕ್ಟ್ರು ವೀಕ್ ಆದರೆ ಆ ಕ್ಯಾನ್ಸರ್ ಸೆಲ್ಲು ಬೆಳೆಯೋಕ್ಕೆ ಶುರು ಮಾಡುತ್ತೆ. ಈಗ ಬ್ರೆಸ್ಟ್ ಕ್ಯಾನ್ಸರು ಪ್ರಾಬ್ಲಮ್ ಏನು, ಇಲ್ಲಿರುತ್ತೆ, ಬ್ರೈನ್ಗೆ ಹೋಗಿ ಬೆಳೆಯುತ್ತೆ, ಬ್ರೆಸ್ಟು ಲಂಗ್ಸಲ್ಲಿ ಬೆಳೆಯುತ್ತೆ, ಲಿವರಲ್ಲಿ ಬೆಳೆಯುತ್ತೆ. ಬ್ರೈನ್ ಹೇಳುತ್ತೆ, ಬ್ರೆಸ್ಟ್ ನೀ ಇಲ್ಲಾಕೆ ಬಂದೆ, ನಾನು ಕೆಲಸ ಮಾಡಲ್ಲ ಅನ್ನತ್ತೆ, ನಾವು ಸತ್ತು ಹೋಗ್ತೀವಿ. ಇದು ಕ್ಯಾನ್ಸರು. ಒಳಗಡೆ ಡಾಕ್ಟ್ರು ಹುಡುಕಿ ಕೊಲ್ತಾನೆ. ಅದಕ್ಕೆ ಒಳಗಡೆ ಡಾಕ್ಟ್ರನ್ನ ದುಡ್ಡು ಕೊಟ್ಟು ಕೊಂಡ್ಕೊಳಕ್ಕಾಗಲ್ಲ. ಆಹಾರ. ಕೋವಿಡ್ ಟೈಮಲ್ಲಿ ಏನಾಯ್ತು ಸರ್,
ಕೋವಿಡ್ಗೆ ನೋಡಿ ಲೈಫ್ ಸ್ಪ್ಯಾನ್ ಇರೋದು ಕೋವಿಡ್ ವೈರಸ್ಗೆ 15 ದಿವಸ ಆದಮೇಲೆ ಸತ್ತೋಗುತ್ತೆ. ಬಟ್ ಅದ್ರ ಪವರ್ ಏನು 2-3 ಸೆಕೆಂಡ್ಗೆ ಒಂದ್ಸಲ ಡಬಲ್ ಆಗುತ್ತೆ. ಒಳಗಡೆ ಹೋಗ್ಬಿಟ್ಟು ಲಂಗ್ಸ್ ಟಕ್ ಅಂತ ಡ್ಯಾಮೇಜ್ ಮಾಡಿ ಆಕ್ಸಿಜನ್ ಕಡಿಮೆ ಆಯಿತು. ಅವಾಗ ಜನ ವೆಂಟಿಲೇಟರ್ ಇದೆಯಾ, ಆಕ್ಸಿಜನ್ ಬೆಡ್ ಇದೆ ಅಂತೆಲ್ಲ ಹುಡುಕಿದ್ರು. ನನ್ನ ಫ್ರೆಂಡ್ಸ್ ಡಾಕ್ಟರ್ಸು ಸತ್ತೋದ್ರು. ಬಟ್ ಒಳಗಡೆ ಡಾಕ್ಟ್ರು ಸ್ಟ್ರಾಂಗ್ ಇದ್ದರೆ ಈ ಡಬಲ್ ಆಗೋದನ್ನ ತಡೀತಾನೆ. ಕೆಮ್ಮು ನೆಗಡಿ ಥರ ವಾಸಿ ಆಗುತ್ತೆ. ನನಗೆ ಗಂಟ್ಲು ಕೆರೆತನೂ ಬರಲಿಲ್ಲ. ನನ್ನ ಫ್ರೆಂಡ್ಸ್ ಡಾಕ್ಟರ್ಸ್ ಎಲ್ಲ ಕೆಲವೆಲ್ಲ ಸತ್ತೋದ್ರು. ಅಂದರೆ ನಾನು ಹೇಳೋದೇನು ಅಂದರೆ ಒಳಗಡೆ ಡಾಕ್ಟ್ರು ಸ್ಟ್ರಾಂಗ್ ಇದ್ದರೆ ಕೊರೋನಾ ವೈರಸ್ಸು ವೀಕು, ಒಳಗಡೆ ಡಾಕ್ಟ್ರು ವೀಕ್ ಇದ್ದರೆ ಕೊರೋನಾ ವೈರಸ್ಸು ಸ್ಟ್ರಾಂಗು. ಸೊ ಅದಕ್ಕೆ ನಾನು ಹೇಳೋದು ಪ್ರತಿ ಕ್ಷಣವೂ ನಾವು ಸಾಯೋವರೆಗೂ ಫೈಟ್ ಮಾಡಬೇಕು. ಡೆಂಗ್ಯೂ ಫೀವರ್ಸ್ ಆಗಲಿ, ಟೈಫಾಯ್ಡ್ ಆಗಲಿ, ಕ್ಯಾನ್ಸರ್ ಆಗಲಿ ಫೈಟ್ ಮಾಡಬೇಕಾ, ಒಳಗಡೆ ಡಾಕ್ಟ್ರನ್ನ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳೋದು ನಿಮ್ಮ ಕೈಲಿದೆ. ಸೂಪರ್. TDS ಅಂದರೆ ರೈಟ್. ನೋಡಿ, ಹರಿಯೋ ನೀರಲ್ಲಿ ಸರ್ ನೀವೆಲ್ಲ ಯಾವ್ದು ನೀರಾದ್ರೂ ತಗೊಳ್ಳಿ ಸರ್. ಡಿಸ್ಟಿಲ್ ವಾಟರ್ ತೊಗೊಳ್ಳಿ, ನದಿ ನೀರು ತೊಗೊಳ್ಳಿ, RO ವಾಟರ್ ತೊಗೊಳ್ಳಿ. ಈಗ ನಾವು ಕುಡಿಯೋ ನೀರು ಯಾವ ಥರ ನೀರು ಕುಡಿತೀವಿ ಸರ್? ನಾವು ನಿಂತಿರೋ ನೀರು ಕುಡಿತೀವಿ ಅಲ್ವಾ? ಈಗ ನಾವು ಕಾವೇರಿ ವಾಟ್ರು ಎಷ್ಟು ವರ್ಷದ್ದೋ, ಯಾವ ರೋಡಲ್ಲಿ ಎಲ್ಲಿ ನಿಂತಿತ್ತೋ, RO ವಾಟ್ರ್ ಯಾರೋ ಹೇಳಿದ್ರು ಅಂದ್ಬಿಟ್ಟು RO ವಾಟ್ರ್ ಕುಡಿತೀವಿ. ಬಾಟ್ಲ್ ವಾಟ್ರು ಎಷ್ಟು ವರ್ಷದ್ದೋ, ನೋಡೋಕೆ ಕ್ಲೀನಾಗಿರುತ್ತೆ. ಕ್ಲೀನಾಗಿದ್ರೆ ಸಾಕು ನಮಗೆ. ಆ್ಯಕ್ಚುಲಾಗಿ ಹರಿಯೋ ನೀರಲ್ಲಿ 150ರಿಂದ 200 ಮಿನರಲ್ಸ್ ಇರಬೇಕು. ಆವಾಗ ಅದು ಒಳಗಡೆ ಎಲ್ಲ ನುಗ್ಗುತ್ತೆ, ಅದ್ರ ಕೆಲಸ ಅದು ಮಾಡುತ್ತೆ. ನಾವು ಈಗ RO ಟೆಕ್ನಾಲಜಿ ಯೂಸ್ ಮಾಡಿದ್ರೆ ಬರೀ 25 ಇರುತ್ತೆ. 25 ಮಿನರಲ್ಸ್ ಇದ್ದು ನಾವು ನೀರು ಅದನ್ನು ಕುಡಿದ್ರೆ ಏನಾಗುತ್ತೆ, ನಮ್ಮದು ಬ್ಲಡ್ pH 7.35 ನಾವು ಸಾಯೋವರೆಗೂ ಇರಬೇಕು. ನಾವು ಇಲ್ಲಿಂದ TDS ಕಡಿಮೆ ಆದರೆ ಬೋನಿಂದ ಮಿನರಲ್ಸ್ ಬರುತ್ತೆ. ಬ್ಲಡ್ pH 7.35 ಮೇಂಟೈನ್ ಆಗೋಕ್ಕೆ. ನಿಮಗೆ 30 ವರ್ಷ, ಮೂಳೆಗೆ 60 ವರ್ಷ. ನಿಮಗೆ 30 ವರ್ಷ, ಕಣ್ಣಿಗೆ 62 ವರ್ಷ. ಆ ಥರ ಆಗುತ್ತೆ. ಸೊ ನಿಮ್ಮ ಏಜ್ನ ನಾನು ಪೋಸ್ಟ್ಪೋನ್ ಮಾಡೋಕ್ಕಾಗಲ್ಲ, ಬಟ್ ವಯಸ್ಸಾಗೋದನ್ನ ತಪ್ಪಿಸ್ತೀನಿ. ಅದು ನೀರಿನಲ್ಲಿದೆ, ಆಹಾರದಲ್ಲಿದೆ. ಸೊ ನಾವು ಇತ್ತೀಚೆಗೆ ಮೆಜಾರಿಟಿ ಆಫ್ ದ ಪೀಪಲ್ ಕಾವೇರಿ ನೀರಿಗೆ ದಯವಿಟ್ಟು RO ಹಾಕೋಬೇಡಿ. ಆ RO ಟೆಕ್ನಾಲಜಿ ಏನು ಅಂದರೆ ನಿಮ್ಮದು ಬರೀ ಮೆಂಬ್ರೇನ್ ಇಟ್ಬಿಟ್ಟಿರ್ತಾರೆ, ಒಳಗಡೆ ನೀರು ಮಾತ್ರ ಹೋಗುತ್ತೆ, ಮಿನರಲ್ಸ್ನೆಲ್ಲ ಎಳೆದು ಬಿಡುತ್ತೆ. ಸೊ ಆ ಥರ 25 ಇರೋದೆಲ್ಲ ಕುಡಿತಾರೆ, ಭಾಳ ತಪ್ಪು ಸರ್. TDSಸು ನಿಮ್ಮ ನೀರಲ್ಲಿ ನೋಡಿ, ಕೆಲವ್ರು ಹೇಳ್ತಾರೆ ಸರ್ ನಮ್ಮಲ್ಲಿ ಬೋರ್ವೆಲ್ ವಾಟರ್ ಸರ್ ಏನು ಮಾಡೋದು ಅಂತ. ಈಗ ನಮ್ಮ ಏರಿಯಾದಲ್ಲಿ ಬೋರ್ವೆಲ್ ವಾಟರ್ 150ರಿಂದ 200 ಮಿನರಲ್ಸ್ ಇದೆ, ನಾವು RO ಹಾಕ್ಕೋಬಾರ್ದು. ಕೆಲವು ಕಡೆ 700-800 ಇರುತ್ತೆ. ಅದಕ್ಕೆ ನೀವು RO ಹಾಕ್ಕೊಳ್ಳಿ, ಬಟ್ ನಿಮ್ಮದು ಮಿನರಲ್ಸ್ TDS 150 ಮಾಡ್ಕೋಬೇಕೇ ಹೊರತು 25 ಮಾಡ್ಕೋಬಾರ್ದು. 25 ಮಾಡ್ಕೊಂಡು ಕುಡಿದ್ರೆ ವಿ ಆರ್ ಡ್ರಿಂಕಿಂಗ್ ನಥಿಂಗ್ ಬಟ್ ಪಾಯ್ಸನ್ ಎವರಿ ಡೇ. ಸೊ ಅದಕ್ಕೆ ನೀರಿನ ಬಗ್ಗೆ ಇದೆಲ್ಲ ಬಹಳ ಬಹಳ ಮುಖ್ಯ ಸರ್. ನೀರಿಗೆ ನಾವು ಪ್ರಾಮುಖ್ಯತೆ ಕೊಡಬೇಕು. ನಾವು ಬರೀ ಒಳ್ಳೆ ಆಹಾರ ತಿಂತೀವಿ, ಅದೂ ಬೇಕು, ಅದ್ರ ಜೊತೆಗೆ ನೀರು ಬಹಳ ಬಹಳ. ವಾಟರ್ ಇಸ್ ದಿ ಫಸ್ಟ್ ಬೆಸ್ಟ್ ಮೆಡಿಸಿನ್ ಫಾರ್ ಯುವರ್ ಬಾಡಿ ಸರ್. ಅದೇ ದೊಡ್ಡ ಔಷಧಿ. ಹೌದು ಸರ್. ಆಮೇಲೆ ಇದು ಸರ್, ಕಾವೇರಿ ನೀರು ಡೈರೆಕ್ಟಾಗಿ ಕುಡಿಬೇಕಾ? ಕಾವೇರಿ ನೀರು ಏನಾದ್ರು ಗೊತ್ತಾ ಸರ್, ಕಾವೇರಿ ನೀರು ನೀವು ಫಿಲ್ಟ್ರ್ ಮಾಡ್ಕೊಂಡು ಕುಡೀರಿ ಇದು. ಬಟ್ ಅದಕ್ಕೆ RO ಹಾಕಬೇಡಿ. ಕಾವೇರಿ ನೀರಲ್ಲಿ 150ರಿಂದ 200 ಇದೆ, ನೀವು RO ಹಾಕ್ಬಿಟ್ರೆ ಬರೀ 25 ಆಗ್ಬಿಡುತ್ತೆ. ಅದು ಕುದಿಸ್ಕೊಂಡು ಕುಡಿಬಾರ್ದು. ಕುದಿಸ್ಕೊಂಡು ಕುಡಿ, ಅದಕ್ಕೆಲ್ಲ ನಾನು ಅಡ್ಡ ಬರಲ್ಲ ಸರ್. ಮಿನರಲ್ಸ್ನ ಕಡಿಮೆ ಮಾಡ್ಕೋಬೇಡಿ. RO ಅಂದ್ರೆ ನಿಮ್ಗೆ ಗೊತ್ತಲ್ಲ ಸರ್, RO ಟೆಕ್ನಾಲಜಿ ಏನು ಅಂದರೆ 70% ನೀರು ಒಂದು ಸೈಡಲ್ಲಿ ಹೊಟ್ಟೋಗ್ತಾ ಇರುತ್ತೆ, 30% ಮಾತ್ರ ಬರ್ತಾ ಇರುತ್ತೆ. 10 ಲೀಟ್ರಲ್ಲಿ 7 ಲೀಟ್ರ್ ವೇಸ್ಟ್ ಆಗುತ್ತೆ. ನಾವು 3 ಲೀಟ್ರ್ ಚೆನ್ನಾಗಿದೆ ಅಂತ ಕುಡಿತೀವಿ. ಯಾಕೆಂದರೆ ಗೊತ್ತಾಗಲ್ಲ, ನೀರಿಗೆ ಕಲರು ಬರಲ್ಲ, ವಾಸನೆನೂ ಬರಲ್ಲ ಸರ್. ಚೆನ್ನಾಗಿದೆ ಅಂತ ಕುಡಿತೀವಿ. ಭಾಳ ವರ್ಷ ಸರ್. ನೀರು ಮತ್ತು ಆಹಾರ ಸರಿ ಮಾಡಿಕೊಂಡ್ರೆ 190 ಭಾಗ ಕಾಯಿಲೆ ಬರಲ್ಲ ಸರ್. ಈಗ ನೋಡಿ, ನೀರು ಬಹಳ ಮುಖ್ಯ. ನಮ್ಮ ಹತ್ರ ಎಷ್ಟೇ ದುಡ್ಡಿದ್ರೂ ಎಷ್ಟೇ ಇದ್ದರೂ ಹರಿಯೋ ನೀರು ನಮ್ಮ ಮನೆಗೆ ಬರಲ್ಲ. ಹರಿದ್ವಾರ ಆಗಲಿ, ಋಷಿಕೇಶ್ ಆಗಲಿ, ಪ್ರಯಾಗ್ರಾಜ್ ವಾಟರ್ ಆಗಲಿ ಬರೋದಿಲ್ಲ. ಹರಿಯೋ ನೀರು ಕುಡಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಆವಾಗಲೇ ಹೇಳಿದ್ದೀನಿ. ಹರಿಯೋ ನೀರು ಹೆಂಗೆ ತೊಗೊಳ್ಳೋದು, ಏನು ಮಾಡಿದ್ದಾರೆ ಜಪಾನ್ ಅವರು? ಪ್ರಪಂಚದಲ್ಲಿ ಎಲ್ಲ ದೇಶದಲ್ಲೂ ಹರಿಯೋ ನೀರನ್ನ ಸ್ಟಡಿ ಮಾಡಿಬಿಟ್ಟು ಅದರಲ್ಲಿ 4 ಹೆಲ್ತಿ ಪ್ರಾಪರ್ಟೀಸ್ ಇದೆ ಅಂತ ನಾನು ಆವಾಗಲೇ ಹೇಳಿದೆ. ಆ ಹೆಲ್ತಿ ಪ್ರಾಪರ್ಟೀಸು ನೋಡಿ, ಇದು ಕಾವೇರಿ ವಾಟ್ರು. ಇದರಲ್ಲಿ ಕೆಟ್ಟೋಗಿದೆ ಕಾವೇರಿ ವಾಟ್ರು, ನಿಂತಿರೋ ನೀರು ಕಾವೇರಿ ವಾಟ್ರು. ಈ ಕಾವೇರಿ ವಾಟ್ರು ಇದು ನೀರು ಒಂದೇ ಥರ ಕಾಣಿಸುತ್ತೆ. ಇದು ಮೆಷೀನು, ಜಪಾನೀಸ್ ಮೆಷೀನು. ಒಳಗಡೆ ಪ್ಲಾಟಿನಮ್ ಪ್ಲೇಟ್ಸ್ ಹಾಕಿರ್ತಾರೆ, ಕ್ಯಾಥೋಡ್ ಆ್ಯನೋಡ್ ಇರುತ್ತೆ ಒಳಗಡೆ. ಈ ನಿಂತಿರೋ ನೀರು ಈ ಮೆಷಿನ್ ಒಳಗೆ ಹೋಗ್ಬಿಟ್ಟು ಈಚೆ ಬಂದರೆ 60ನೇ ಇಸ್ವಿ ಹರಿಯೋ ನೀರಾಗುತ್ತೆ. ಅದನ್ನು ಈಗ ಸೈಂಟಿಫಿಕ್ ಆಗಿ ಪ್ರೂವ್ ಮಾಡ್ತಾರೆ. ಓಕೆ, ನೋಡಿ ಇವಾಗ ಏನು ಮಾಡೋದು, ಫಸ್ಟ್ ಪ್ರಾಪರ್ಟಿ ನೋಡಿ. ಇವಾಗ ಕಾವೇರಿ ನೀರದು, ಇದು ಕಾವೇರಿ ನೀರು. ಎಲ್ಲರೂ ಹೇಳ್ತಾರೆ ಕ್ಲೀನ್ ಆಗಿದೆ, ಏನೂ ತೊಂದರೆ ಇಲ್ಲ. ಈ ಕಾವೇರಿ ನೀರನ್ನು ನಾವು ಹರಿಯೋಂಗ್ ಮಾಡಿದ್ರೆ ಏನಾಗುತ್ತೆ ನೋಡಿ. ಈಗ ನಾನು ಸ್ವಿಚ್ ಹಾಕಿದೆ ನೋಡಿ, ಈಗ
ನೋಡಿ ಈಗ ಹರಿಯೋ ನೀರು ಆಗಕ್ಕೆ ಶುರು ಆಯ್ತು. ಈಗ 30 seconds ಅಲ್ಲಿ ಫುಲ್ ಹರಿಯೋ ನೀರು ಆಗುತ್ತೆ. ನಿಂತಿರೋ ನೀರು ಯಾವ ಥರ ಹರಿಯೋ ನೀರು ಆಗುತ್ತೆ 4 ಪ್ರಾಪರ್ಟೀಸ್ನ ಅಷ್ಟು ನಾನು ನಿಮಗೆ ತೋರಿಸ್ತೀನಿ. ಈಗ ನೋಡಿ, ಈಗ ಹರಿಯೋ ನೀರು ಬರ್ತಾ ಇದೆ ಇಲ್ಲಿ, ಸೇಮ್ ಕಾವೇರಿ ವಾಟರ್ನೇ. ಕಾವೇರಿ ವಾಟರ್ ನೋಡಿ, ಈಗ ಇದರಲ್ಲಿ ಆಕ್ಟಿವ್ ಹೈಡ್ರೋಜನ್ ಅಂತ ಇರುತ್ತೆ. 9.27% ಆಫ್ ಯುವರ್ ಬಾಡಿ ವೆಯ್ಟ್ ಈಸ್ ಹೈಡ್ರೋಜನ್. ಈಗ ನೀವು ಹೈಡ್ರೋಜನ್ ಅನ್ನ ನೀವು ಕಣ್ಣಲ್ಲಿ ನೋಡಿರಲ್ಲ, ಈಗ ನೋಡ್ಬೋದು. ಹೈಡ್ರೋಜನ್ ಕಾಣುತ್ತೆ ಈಗ, ಹೈಡ್ರೋಜನ್ ಕಣ್ಣು ಕಾಣಿಸುತ್ತೆ, ಅಂದ್ರೆ ಜಲಜನಕ. ಜಲಜನಕ ನೋಡಿ ಇಲ್ಲಿ ಕಾಣಿಸುತ್ತೆ ನೋಡಿ. ಇದು ಈ ಜಲಜನಕ ನಮ್ಮ ದೇಹದೊಳಗೆ ಹೋದ್ರೆ ಬಾಡಿ ಎಲ್ಲ ಕಾಯಿಲೆನೂ ಅದಷ್ಟು ಕದೇ ಸರಿ ಮಾಡ್ಕೊಳ್ಳುತ್ತೆ ಸರ್. ನೋಡಿ ಸರ್, ಇಡಿ ನೀವು ಬೇಗ ಇಡಿ. ನೋಡಿ, ಇದು ಹೈಡ್ರೋಜನ್. ಯಾವ್ದು ಗುಳ್ಳೆ ಗುಳ್ಳೆ ತರ? ಹಾ, ಗುಳ್ಳೆ. ಸ್ವಲ್ಪ ಹೊತ್ತಿಗೆಲ್ಲ ಹೊಟ್ಟೋಗುತ್ತದು. ನೀವು ಹರಿದ್ವಾರ್ಗೆ ಹೋಗ್ಲಿ, ಗಂಗೋತ್ರಿಗೆ ಹೋಗ್ಲಿ, ಹರಿಯೋ ನೀರು ಕಂಡಿಡಿದ್ರೆ ಇದೇ ತರ ಇದೆ. ಇದು ನೋಡಿ ಹೈಡ್ರೋಜನ್. ಇದು ಈ ನೀರಲ್ಲಿ ಇಡ್ತೀವಿ, ಈ ನೀರು ಎರಡು ಒಂದೇ ತರ ಇದೆ. ಕಾವೇರಿ ನೀರು, ಅದು ಹರಿಯೋ ಕಾವೇರಿ ನೀರು. ಇದು ಕಾವೇರಿ ನೀರು, ಇದು ಹರಿಯೋ ಕಾವೇರಿ ನೀರು ನೋಡಿ. ಆಮೇಲೆ ಇದು ಬಾಟ್ಲ್ ವಾಟರ್ ಹಾಕಿ ಸರ್. ಇದು ಈ ಮಿನರಲ್ ವಾಟರ್ ಅಂತ ಕಾಸು ಕೊಡ್ತಾ ಹೌದು, ಹಾಕಿ. ಬಿಡಿ. ಈಗ ನೋಡಿ, ಇದು ಏರಿಯೇಟೆಡ್ ವಾಟರ್, ಅಸಿಡಿಕ್ ವಾಟರ್ ತೆಗಿರಿ. ಇದು ಹಾಕಿ. ಈಗ ನೀವು 4 ನೋಡಿದ್ರೆ ಎಲ್ಲ ಒಂದೇ ಥರ ಇದೆ. ಮಿಕ್ಸ್ ಮಾಡಿದ್ರೆ ಗೊತ್ತಾಗಲ್ಲ ಯಾವುದು ಅಂತಲೂ ಗೊತ್ತಾಗಲ್ಲ. ಅದಕ್ಕೆ ಜಪಾನ್ ಅವ್ರು ಏನು ಮಾಡ್ತಾರೆ, ಈ ನೀವು ಕೆಮಿಸ್ಟ್ರಿ ಓದಿದ್ ಜ್ಞಾಪಿಸ್ಕೊಡಿ, ಲಿಟ್ಮಸ್ ಟೆಸ್ಟ್ ಅಂತ ಇರುತ್ತೆ. ಲಿಟ್ಮಸ್ ಪರೀಕ್ಷೆ. ಲಿಟ್ಮಸ್ ಯಾವುದು ಪೇಪರ್ ಇಟ್ಬಿಟ್ಟು ತೋರಿಸ್ತಾ ಇದ್ರು. ಪೇಪರ್, ಇದು ಸೊಲ್ಯೂಷನ್. ಇದು ಇಲ್ಲಿ ಯಾವುದು ರೆಡ್ ಕಲರ್ ಬರುತ್ತೋ ಅದು ಅಸಿಡಿಕ್ಕು, ಯಾವುದು ಬ್ಲೂ ಕಲರ್ ಬರುತ್ತೋ ಅದು ಆಲ್ಕಲೈನು. ಫ್ಲೋಯಿಂಗ್ ವಾಟರ್ ಆಲ್ಕಲೈನ್ ಥ್ರೋಡ್. ಸೊ ಬ್ಲೂ ಕಲರ್ ಬಂದರೆ ಇಟ್ಸ್ ಗುಡ್ ಫಾರ್ ಹೆಲ್ತ್ ಅಂತ. ನೋಡಿ, ಇದು ಸ್ಪ್ರೈಟ್ ನೋಡಿ, ಅಂದ್ರೆ ಅಸಿಡಿಕ್ ವಾಟರ್. ಅಸಿಡಿಕ್ ವಾಟರ್ ನೋಡಿ. ನಮ್ದು ಇದು ಎಷ್ಟು ವರ್ಸ್ಟ್ ಇದೆ ನೋಡಿ, ಯಾವುದು ಬಾಟಲ್ ವಾಟರ್, ಬಾಟಲ್ ಮಾರೋ ಮಿನರಲ್ ವಾಟರ್. ಹೌದು ನೋಡಿ. ನಮ್ಮ ಕಾವೇರಿ ವಾಟರ್ ಎಷ್ಟು ಕೆಟ್ಟೋಗಿದೆ ನೋಡಿ. ಅದೇ ಕಾವೇರಿ ವಾಟರ್ ಈಗ ನೋಡಿ, ನಾನೇನು ಮ್ಯಾಜಿಕ್ ಮಾಡ್ತಾ ಇಲ್ಲ ನೋಡಿ, ನಾನು ಮ್ಯಾಜಿಕ್ ಮಾಡ್ತಾ ಇಲ್ಲ ನೋಡಿ. ಈ ಥರ ನಮ್ಮ ದೇಹದಲ್ಲಿ ಈ ಥರ ನೀರು ನಮ್ಮ ದೇಹದೊಳಗೆ ಇರಬೇಕು. ಬೇಕಂದ್ರೆ ನಾವು ವಾಟರ್ ಡ್ರಮ್ಮು, ಬೈ ಚಾನ್ಸ್ ನೀವು ಏರಿಯೇಟೆಡ್ ವಾಟ್ರು ಇದೆಲ್ಲ ಕುಡಿತೀರಲ್ಲ ನೋಡಿ, ಒಂದು ಚೂರು ಹಾಕಿದ್ರೆ ನೋಡಿ ನಮ್ಮ ದೇಹ ಕೆಟ್ಟೋಯ್ತು. ಯಪ್ಪ, ಅದ್ರಲ್ಲಿರೋ ಅಷ್ಟು ಗುಣ ಹೋಯ್ತು, ಎಲ್ಲ ಹೊಟ್ಟೋಯ್ತು, ನಮ್ಮ ದೇಹನೇ ಕೆಟ್ಟೋಗುತ್ತೆ. ಸೊ ನಮ್ಮ ಬಾಡಿ ಒಳಗಡೆ ಈ ಥರ ಇರಬಾರ್ದು ನೀರು. ಈ ಥರ ಬ್ಲೂ ಕಲರ್ ಇರಬೇಕು ನಮ್ಮ ದೇಹದಲ್ಲಿ ನೀರು. ಆ ಥರ ಇದ್ರೆ ನೀರು ಒಂದೇ ಕಡೆ ನಿಲ್ಲಲ್ಲ, ಲಿವರ್ಗೆ ಹೋಗುತ್ತೆ, ಕಿಡ್ನಿಗೆ ಹೋಗುತ್ತೆ, ಬ್ರೈನ್ಗೆ ಹೋಗುತ್ತೆ, ಎಲ್ಲ ಕಡೆ ಕ್ಲೀನ್ ಮಾಡ್ಕೊಂಡು ಬರುತ್ತದೆ. ಸೊ ಆ ಥರ ನೀರು ನಮ್ಮ ದೇಹದಲ್ಲಿ ಇರಬೇಕು. ಆ ನೀರನ್ನ ಹಾಳು ಮಾಡ್ಬಿಟ್ರಿ ನೋಡಿ. ಇದನ್ನ ಟೀ ಬ್ಯಾಕೆಟು, ಇದನ್ನ ನಾವು ನಮ್ಮ ಹಾರ್ಟ್ ಅನ್ಕೊಳ್ಳೋಣ, ಕಿಡ್ನಿ ಅನ್ಕೊಳ್ಳೋಣ, ಲಿವರ್ ಅನ್ಕೊಳ್ಳೋಣ. ಇದರಲ್ಲಿ ಸಣ್ಣ ಸಣ್ಣ ತೂತಿರುತ್ತೆ. ನೀರು ಸಣ್ಣ ಇದ್ರೆ ಒಳಗೆ ನುಗ್ಗದಿ ಟೀನ ಈಚೆ ಎಳ್ಕೊಂಬಂದ್ರೆ ಹಾರ್ಟು, ಕಿಡ್ನಿ, ಬ್ರೈನ್ ಎಲ್ಲ ಸ್ನಾನ ಮಾಡ್ಕೊಂತ ಅಂತ ಅರ್ಥ. ನೀರು ದಪ್ಪ ಇದ್ರೆ ಒಳಕ್ಕೆ ಹೋಗಲ್ಲ, ಕ್ಲೀನ್ ಆಗಲ್ಲ. ನೋಡಿ, ಫಾರ್ ಎಕ್ಸಾಂಪಲ್ ನಾವು ನಿಂತಿರೋ ಕಾವೇರಿ ನೀರು ನೋಡಿ, ನಮ್ದು ಕಾವೇರಿ ನೀರು ಸರ್ ನಾವು ದಿವಸ ಕುಡಿತೀವಿ ನೋಡಿ. ಟೀ ಈಚೆಗೆ ಬಂದಿಲ್ಲ ನೋಡಿ, ಟೀ ಈಚೆಗೆ ಬಂದಿಲ್ಲ. ಇದನ್ನ ನೋಡಿ, ಇದನ್ನ ನಾನು ಹರಿಯೋ ಕಾವೇರಿ ನೀರಿಗೆ ಬಿಟ್ಟೆ. ಸೇಮ್ ಕಾವೇರಿ ವಾಟ್ರೆ, ಅಲ್ಲಿರೋ ಕಾವೇರಿ ವಾಟರ್ ಮೆಷಿನಿಂದ ಈಚೆ ಬಂದಿದೆ ನೋಡಿ. ಆ ಮಷೀನಿಂದ ಹರಿಯೋ ಕಾವೇರಿ ನೀರಾಯ್ತು. ಹರಿಯೋ ಕಾವೇರಿ ನೋಡಿ. ಈಗ ಟೀ ಹೆಂಗ್ ಬರ್ತಾ ಇದೆ ನೋಡಿ, ನಾನೇನು ಮ್ಯಾಜಿಕ್ ಮಾಡ್ತಾ ಇಲ್ಲ, ಅಥವಾ ಬೇರೆ ಯಾವ್ದೋ ಬ್ಯಾಗ್ ಮೋಸನ ಮಾಡ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ. ಸೇಮ್ ಕಣ್ಣೆದ್ರಿಗೇನೆ ನೋಡಿ, ಬರಲ್ಲ. ತಿರ್ಗಾ ನೋಡಿ, ಬಾಟ್ಲ್ ವಾಟರ್ ಹಾಕಿ, ಅಯ್ಯೋ ಬರ್ತಾ ಇಲ್ಲ ನೋಡಿ. ಅಯ್ಯೋ, ಅಂದ್ರೆ ಅದರಲ್ಲಿರೋ ಅಂಶ ಒಳಗಡೆ ನುಗ್ಗಿ ತಗೊಂಡ್ಬರ್ತಿಲ್ಲ. ಅದೇ ಥರ ಒಳಗಡೆ ಕ್ಲೀನ್ ಆಗ್ಬೇಕು ನೋಡಿ. ಈಗ ಅದೇ ಟೀ ಪ್ಯಾಕೆಟ್ಗೆ ನಂದನ್ನ ಹಾಕಿದೆ ನೋಡಿ, ಒಳಗಡೆ ನುಗ್ಗಿ ಕಿತ್ಕೊಂಡ್ಬರ್ತಾರೆ. ಅದೇ ಥರ ಒಳಗಡೆ ಹಾರ್ಟು, ಕಿಡ್ನಿ, ಬ್ರೈನ್ ಎಲ್ಲ ಕ್ಲೀನ್ ಆಗಬೇಕು. ಆವಾಗ ನಮಗೆ ಕಾಯಿಲೆ ಬರಲ್ಲ. ಸೊ ನಮಗೆ ಗೊತ್ತಿಲ್ಲ ಒಳಗಡೆ ಲಂಗ್ಸು ಸ್ನಾನ ಮಾಡ್ಕೊಂಡು ನಿಮ್ಗೆ ಯಾಕೆ ಕೋವಿಡ್ ಬರುತ್ತೆ ಸರ್, ಒಳಗಡೆ ಹಾರ್ಟ್ ಸ್ನಾನ ಮಾಡ್ಕೊಂಡು ನಿಮ್ಗೆ ಯಾಕೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಒಳಗಡೆ ಬ್ರೈನ್ ಸ್ನಾನ ನಿಮ್ಗೆ ಯಾಕೆ ಸ್ಟ್ರೋಕ್ ಬರುತ್ತೆ ಸರ್ ತಡೆಗಟ್ಟೋದು, ಸ್ಟ್ರೋಕ್ ಆಗದೆ ಇರೋಂಗೆ ನೋಡ್ಕೊಳ್ಳೋದು ಕಣ್ಣು ಕಾಣಿಸಲ್ಲ. ಸ್ಟ್ರೋಕ್ ಆದಮೇಲೆ, ಹಾರ್ಟ್ ಅಟ್ಯಾಕ್ ಆದಮೇಲೆ ಟ್ರೀಟ್ಮೆಂಟ್ ಕೊಡ್ತಿರಲ್ಲ ಲಕ್ಷ, ಅದು ಕಣ್ಣು ಕಾಣಿಸುತ್ತೆ. ಜನ ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಅದಕ್ಕೆ ಬರದೇ ಇರೋಂಗೆ ನೋಡ್ಕೊಳ್ಳೋದು ಒಳ್ಳೆಯದು. ತೆಗೀರಿ ಸರ್ ನೋಡಿ. ಅರ್ಶಿನ, ಇದು ಅರ್ಶಿನ ಒಳ್ಳೇದು ಅಂತ ಎಲ್ಲರಿಗೂ ಗೊತ್ತು. ಅದು ಗಾಯ ಆದ ತಕ್ಷಣ ಹಚ್ಚಿದ್ರಲ್ಲ. ಈ ಅರ್ಶಿನ ಹೈಯೆಸ್ಟ್ ಆಂಟಿ ಕ್ಯಾನ್ಸರ್ ಪ್ರಾಪರ್ಟಿ ಇದೆ ಸರ್ ಅರ್ಶಿನಕ್ಕೆ. ಹೌದು ಸರ್. ಇದೊಂದು ಅರ್ಶಿನ ತಗೊಂಡವ್ರಿಗೆ ಇದು ಬರಲ್ಲ ನೋಡಿ. ಅರ್ಶಿನ ಇದಕ್ಕೆ ಹಾಕಿದ್ರೆ ನೋಡಿ, ಕಾವೇರಿ ವಾಟರ್ಗೆ ಹಾಕಿದ್ರೆ ಕರಗದೇ ಇಲ್ಲ ನೋಡಿ. ಕಲರ್ ಹೆಂಗಿದೆ
ನೋಡಿ ಎಲ್ಲ ಹಂಗಂಗೆ ಇದೆ ಕರ್ಗದೆ ಇರೋದು. ಅದೇ ಕಾವೇರಿ ವಾಟರ್ ಹರಿಯೋ ಕಾವೇರಿ ನೀರಾದರೆ ಹೆಂಗೆ ಕರ್ಗೋಗುತ್ತೆ ನೋಡಿ. ಎರಡಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ ಸರ್. ಅಯ್ಯೋ ಅದೇ ಅರ್ಶನ. ಇದು ವಾಸನೆ ನೋಡಿ, ಇದು ವಾಸನೆ ಎಷ್ಟು ಚೆನ್ನಾಗಿದೆ, ಇದ್ರ ವಾಸನೆ ಎಷ್ಟಿದೆ ನೋಡಿ ನೀವೇ. ಇದು ಕಮ್ಮಿ ಇದೆ, ಇದು ಕಮ್ಮಿ, ಇದ್ರ ಕಮ್ಮಿ. ಇದು ಈ ಗಾಢವಾಗಿದೆ. ಅಂದ್ರೆ ನಾವು ಹೇಳೋದು ಅರ್ಶನ ಹಾಕಿದಾಗ ಏನಾಗುತ್ತೆ ಅಂದ್ರೆ ನಮ್ಮ ಉದ್ದೇಶ ಏನು ಅಂದ್ರೆ ಅರ್ಶನ ನಮ್ಮ ದೇಹಕ್ಕೆ ಒಳ್ಳೇದು ಮಾಡಲಿ ಅಂತ. ಅರ್ಶನ ಹಾರ್ಟ್ ಒಳಗೆ ಹೋದ್ರೆ, ಬ್ರೈನ್ ಒಳಗೆ ಹೋದ್ರೆ, ಲಂಗ್ಸಲ್ಲಿ ಹೋದ್ರೆ ಕ್ಯಾನ್ಸರ್ ಬರಲ್ಲ. ಅದಕ್ಕೋಸ್ಕರ ನಾವು ಅರ್ಶನ ತಿನ್ನೋದು. ಹಳೆ ಕಾಲದಲ್ಲಿ ಕರೆಕ್ಟಾಗಿ ತಿಂತಿದ್ವಿ, ಕಾಯಿಲೆ ಬರ್ತಿರ್ಲಿಲ್ಲ. ಈಗ ದೇವರಿಗೆ ವಿರುದ್ಧವಾಗಿ ಹೋಗ್ತೀವಿ, ಪೆನಾಲ್ಟಿ. ದೇವರು ಮೆಟ್ಟವನ್ನು ಹೊಡಿತಾನೆ. ನಾಗರಿಕತೆ ಜಾಸ್ತಿಯಾಗಿ ನಾವು ಹಾಳಾಗ್ತಾ ಇದ್ದೀವಿ. ಹೌದು ಸರ್. ಇದು ತಗೊಳ್ಳಿ ಸರ್ ನಿಮ್ದು ಇದನ್ನು. ಟೊಮಾಟೊ ಹಣ್ಣು ನಾವು ಇವಾಗ ಇನ್ನೊಂದು ಹೇಳ್ತೀನಿ ನಾನು ನೋಡಿ. ಮುಂಚೆ ಅಕ್ಕಿಗೆ ಹುಳ ಬೀಳೋದು, ಬೇಳೆಗೆ ಹುಳ ಬೀಳೋದು, ತರಕಾರಿ ಹುಳ ಬೀಳೋದು. ಈಗ ಹುಳ ಬಿದ್ದರೆ ನಾವು ಪರ್ಚೇಸ್ ಮಾಡಲ್ಲ. ಅಕ್ಕಿಗೆ ಬೇಳೆಗೆ ಎಲ್ಲ ಬೋರಿಕ್ ಆ್ಯಸಿಡ್ ಹಾಕ್ತಾರೆ, 20 ವರ್ಷ ಆದರೂ ಕೆಡಲ್ಲ. ನಿಮ್ಮ ನೀರು ಕಾವೇರಿ ನೀರಲ್ಲಿ ತೊಳೆದ್ರೆ ಹೋಗಲ್ಲ. ತರಕಾರಿನೂ ಅಷ್ಟೇ, ನಿಮ್ಮ ನೀರಲ್ಲಿ ತೊಳೆದ್ರೆ ಹೋಗಲ್ಲ. ವಿಷ ತಿಂದು ಬಿಡ್ತೀವಿ. ಥೈರಾಯ್ಡು, ಕ್ಯಾನ್ಸರು ಎಲ್ಲ ಜಾಸ್ತಿ ಆಗ್ತಾಯಿದೆ. ಈ ಹರಿಯೋ ನೀರಲ್ಲಿ ನಾವು ಈ ಫುಡ್ಡನ್ನ ತೊಳೆದ್ರೆ ಬಗ್ಗಡ ಬಂದಂಗೆ ಬರುತ್ತೆ. ಅದನ್ನು ನೀವೇ ಕಣ್ಣಲ್ಲಿ ನೋಡ್ತೀರ. ಈಗ ಅಕ್ಕಿ ಹಾಕ್ತೀರಾ? ಸಾಕ್ಬಿಡಿ. ಹಾಂ, ಅದು ಅಲ್ಲಿಗೆ ಹಾಕಿ ಅಕ್ಕಿ. ಇದು ಪಾಲಿಶ್ ಅಕ್ಕಿನೇ. ಹಾಂ, ಎಲ್ಲ ಅಂಗಡಿಲಿ ಸಿಗೋದು. ಅಯ್ಯೋ ನೋಡಿ, ಈಗ ಕಾವೇರಿ ವಾಟರ್ಗೆ ಹಾಕ್ತೀನಿ. ನೋಡಿ ಅಷ್ಟು ಬರಲ್ಲ. ಅದೇ ಹರಿಯೋ ನೀರು, ತುಂಬ ಹರಿಯೋ ನೀರು ಬರುತ್ತೆ ಇದರಲ್ಲಿ. ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ ಸರ್. ನೀವೇ ಇನ್ನೂ ಸ್ವಲ್ಪ ಅಲ್ಲಾಡ್ಸೋದು ಇನ್ನೂ ಜೋರ ಬಂದ್ಬಿಡುತ್ತೆ. ಅಲ್ಲ, ನೀವೇನು ಅಲ್ಲಾಡ್ಸೋದು ಇಲ್ಲ ನೋಡಿ. ಎಷ್ಟೊಂದು ಸರ್ ವೈಟ್ ಜಾಸ್ತಿ ವೈಟ್ ಇರೋದು. ಹೌದು, ಅದು ಪೆಸ್ಟಿಸೈಡ್, ಬೋರಿಕ್ ಆ್ಯಸಿಡ್. ಅದು ಅಷ್ಟು ವಿಷ ತಿಂತೀವಿ ಸರ್ ನಾವು. ನೋಡಿ ಎಷ್ಟು ಕ್ಲಿಯರ್ ಕಟ್ಟಾಗಿ ಕಾಣಿಸ್ತಾ ಇದ್ದಾನೆ. ಇದು ಬರೀ ಇಷ್ಟು ಅಕ್ಕಿಲೇನೆ, ಒಂದು ಇಡೀನೂ ಇಲ್ಲ. ಅಷ್ಟು ಬರುತ್ತೆ ನೋಡಿ. ಅಷ್ಟು ಅದಕ್ಕೆ ಔಷಧಿ ಹೊಡೆದವ್ರೆ. ಔಷಧಿ ಹೊಡೆದವ್ರೆ. ಇದು ತಗೊಳ್ಬೇಕಾರೆ ಯಾವುದು ನೆಕ್ಸ್ಟ್ ತರಕಾರಿ ತಂದಿರಾ? ಟೊಮೊಟೊ ನೋಡಿ ಶೈನಿಂಗ್ ಎಷ್ಟು ಹೊಳೆಯುತ್ತೆ. ಅದ್ರ ಮೇಲೆ ರೈತರು ಹೊಡೆಯೋದು ಪೆಸ್ಟಿಸೈಡು ಆಯಿಲ್ ಬೇಸ್ ಸರ್. ಆಯಿಲ್ ಬೇಸ್ಡ್ ಪೆಸ್ಟಿಸೈಡ್ ಹೊಡೆದ್ರೆ ಏನಂದರೆ, ಆಯಿಲ್ ಬೇಸು ಗಿಡದ ಮೇಲೆ ಹೊಡೆದ್ಬಿಟ್ರೆ ಅವ್ರ ಉದ್ದೇಶ ಮಳೆ ಬಂದರೂ ಹೋಗ್ಬಾರ್ದು ಅಂತ. ಕೋಟಿಂಗ್ ತರ. ಸೊ ನಾವು ತಿಂದ್ಬಿಡ್ತೇವೆ. ಇದು ಮಳೆ ಬಂದರೂ ಹೋಗ್ಬಾರ್ದು ಅಂತ ಹೊಡಿತಾರೆ. ನಮ್ಮ ನೀರಲ್ಲಿ ತೊಳೆದ್ರೆ ಹೋಗಲ್ಲ. ಈ ಹರಿಯೋ ನೀರಲ್ಲಿ ತೊಳೆದ್ರೆ ಎಷ್ಟು ವಿಷ ಬರುತ್ತೆ ನೀವೇ ಕಣ್ಣಲ್ಲಿ ನೋಡ್ಬೋದು. ಉದಾಹರಣೆಗೆ ಆಪಲ್ ಮೇಲೆ ನೈಸ್ ಹೊಡಿತಾ ಇರುತ್ತೆ, ಕೆತ್ತಿರೋ ವ್ಯಾಕ್ಸ್ ತರ ಬರ್ತಾನೆ ಇರುತ್ತೆ. ಅದೆಲ್ಲ ದೇಹಕ್ಕೆ ಬೇಡದೇ ಇರೋ ವಸ್ತು ಸರ್. ಅದು ನಾವು ತುಂಬ ತಿಂತೀವಿ ಸರ್, ತುಂಬ ತಿನ್ನಕ್ಕೆ ಹೋಗ್ತಾ ಇದೀವಿ ಬೇಡದೇ ಇರೋ ವಸ್ತುನ. ಮನುಷ್ಯ ದುಡ್ಡಿಗೆ ಇಂಪಾರ್ಟೆನ್ಸ್ ಕೊಡ್ತಾನೆ ಸರ್, ಇದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ಸರ್. ಇಲ್ಲೇ ಗೊತ್ತಾಗ್ತಾ ಇದೆ ನೋಡಿ, ಬಿಡ್ತಾ ಇದೆ ಅದೆಲ್ಲ. ಅಂದ್ರೆ ಅದು ಕೊಡದಿರೋಂಥ ಕೆಮಿಕಲ್ ಪಾರ್ಟಿಕಲ್ಸ್ ಎಲ್ಲ ಈಚೆ ಬರುತ್ತೆ ಸರ್. ಬೆಳೆಯೋ ರೀತಿ ನಿಮ್ಮ ಕೈಲಿಲ್ಲ, ನಮ್ಮ ಕೈಲಿಲ್ಲ. ಅವ್ರು ಔಷಧಿ ಹೊಡಿಬೇಡ ಅಂತ ಹೇಳೋಕೆ ನಮ್ಗೆ ಆಗೋದೇ ಇಲ್ಲ. ನಮಗೆ ಎಲ್ಲಿ ಬೆಳಿತಾರೋ ನಮಗೆ ಗೊತ್ತಿಲ್ಲ. ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ, ಈಗಿರೋ ಟೆಕ್ನಾಲಜಿಲಿ ಹೊರಗಡೆ ಕ್ಲೀನ್ ಮಾಡ್ಕೊಳ್ಳೋದು ಕಲಿತ್ಕೊಳ್ಳಿ. ಬೈ ಚಾನ್ಸ್ ಒಳಗೆ ಕೊಟ್ಟಾಯ್ತು, ಒಳಗಡೆ ಕ್ಲೀನ್ ಮಾಡೋದು ಇದರಿಂದ ಕಲಿತ್ಕೊಳ್ಳಿ. ಸೊ ಇದ್ರ ಫಸ್ಟ್ ಎಫೆಕ್ಟ್ ಏನು ಅಂದರೆ, ಈಗ BP ಮಾತ್ರೆ ನಾವು ಡಾಕ್ಟ್ರುಗಳು BP ಮಾತ್ರೆ ಬರೀತೀವಿ. 200 ರೂಪಾಯಿ 100 ಇರುತ್ತೆ. ನಾವು ಫಸ್ಟ್ ಮಾತ್ರೆ ಬರೀದು ಯೂರಿನ್ ಜಾಸ್ತಿ ಆಗಿ ಮಾತ್ರೆ ಬರೀತೀವಿ, ಫಸ್ಟ್ ಮಾತ್ರೆ. ಈ ನೀರು ಕುಡಿದ್ರೆ, ನೀವು ಮಾಮೂಲಿ ನಿಮ್ಮ ಮನೆ ನೀರು ಕುಡಿದ್ರೆ 5 ಸಲ ಯೂರಿನ್ ಮಾಡ್ತೀರಾ. ಈ ನೀರು ಕುಡಿದ್ರೆ 10 ಸಲ ಯೂರಿನ್ ಮಾಡ್ತೀರಾ. ಅಂದರೆ ಏನು ಅರ್ಥ ಅಂದರೆ, ಒಳಗಡೆ ಎಲ್ಲ ಚೆನ್ನಾಗಿ ಕ್ಲೀನ್ ಆಗ್ತಾ ಇದೆ ಅಂತ ಅರ್ಥ ಸರ್. BP, ಶುಗರು, ಕ್ಯಾನ್ಸರು ಒಳಗಡೆ ನುಗ್ಗಿದ್ರೆ ಕ್ಯಾನ್ಸರ್ ಆಟೋಮೆಟಿಕ್. ನಾನೇನು ಹೇಳ್ತೀನಿ ಅಂದರೆ, ಕ್ಯಾನ್ಸರ್ ಟ್ರೀಟ್ಮೆಂಟ್ ನಾನು ಅಡ್ಡ ಬರಲ್ಲ. ಅವ್ರು ಏನಾದ್ರು ಟ್ರೀಟ್ಮೆಂಟ್ ತೊಗೊಳ್ಳಿ, ಡಯಾಲಿಸಿಸ್ ಮಾಡಿಸ್ಕೊತೀರ, ನಾನು ಅಡ್ಡ ಬರಲ್ಲ. ಬಟ್ ಏನಂದರೆ, ಕ್ಯಾನ್ಸರ್ ತೊಗೊಳ್ಳಿ. ಇವಾಗ ಡಯಾಲಿಸಿಸ್ ಅವ್ರು ಯೂರಿನ್ ಮಾಡಲ್ಲ, ನಾವು ಯೂರಿನ್ ಮಾಡಿದ್ರೆ ಬೇಜಾರು ಮಾಡ್ಕೊತಾರೆ. ಈ ನೀರು ಕುಡಿದ್ರೆ ಯೂರಿನ್ನು ಕೆಳಗಡೆಯಿಂದನೇ ಬರುತ್ತೆ. ಯೂರಿನ್ ಮಾಡಿದ್ರೆ ಕೈ ಮುಗಿತಾರೆ ಸರ್. ನನ್ನ ಹತ್ರ ಬಂದು ನೀರು ತೊಗೊಂಡು ಹೋಗ್ತಾರೆ. ಈ ನೀರನ್ನ ಜನ ಹೊರಗಡೆ ಇಡಲ್ಲ, ಬೀರುಗಳು ಇಟ್ಕೊಂಡು ಬೀಗ ಹಾಕ್ಕೊಂತಾರೆ ಸರ್ ಡಯಾಲಿಸಿಸ್ ಪೇಷಂಟ್ಸು. ಅಷ್ಟು ಚೆನ್ನಾಗಿ ವಾಸಿ ಆಗುತ್ತೆ. ಡೆಂಗ್ಯೂ ಫೀವರ್ಗೆ 3 ಲಕ್ಷ ರೂಪಾಯಿ ಕೊಡ್ತಾರೆ ಸರ್, ಡೆಂಗ್ಯೂ ಫೀವರ್ಗೆ ಟ್ರೀಟ್ಮೆಂಟು. ಬಟ್ ಈ ನೀರು ಕುಡಿದ್ರೆ ಎಷ್ಟು 3 ಸಿಗ ಅವರು ನಮ್ಮ ಲ್ಯಾಬೋರೆಲ್ಲ ಇದರ ಕೇಳಿ ಹೇಳ್ತೀವಿ ನೋಡಿ, ಎಷ್ಟು ಅನುಕೂಲ ಆಗುತ್ತೆ ಸರ್. ಸರ್ ಇದು ಮೆಷೀನು ಒಂದು 2 ಲಕ್ಷ ಚಿಲ್ಲರೆ ಇರ್ಬೋದು. ಫಸ್ಟು ಜನ ಕಾಸ್ಟ್ಲಿ ಅಂತಾರೆ, ಬಟ್ 30 ವರ್ಷ ಬಾಳಿಕೆ ಬರುತ್ತೆ. 30 ವರ್ಷ 10 ರೂಪಾಯೂ ಬೀಳಲ್ಲ ಸರ್. ಒಂದು ಚಿನ್ನದ್ದು ಇದಕ್ಕೆ ಎಷ್ಟು ಕೊಡ್ತೀವಿ ಸರ್? ಚಿನ್ನದ ಸರಕ್ಕೆ ಎಷ್ಟು ಕೊಡ್ತೀವಿ ಸರ್? 10 ಲಕ್ಷ ಕೊಟ್ಟು ಕಾರ್ ತೊಗೊತೀವಿ. 5 ವರ್ಷ ಆದಮೇಲೆ ಕಾರ್ಗೆ 50,000 ಬೆಲೆ ಸರ್, ಅಲ್ವಾ ಸರ್? ಕೋವಿಡ್ ಬಂದು ಎಷ್ಟು ಜನ ದುಡ್ಡು ಕೊಟ್ಟರು. ಕೋವಿಡ್ ಟೈಮಲ್ಲಿ ನನಗೆ ವೇಣುಗೋಪಾಲ, ಆಕ್ಷನು, ಆಂಜನೇಯ ಅಂತ ಹೆಸರಿಟ್ಟಾರೆ. ಕೋವಿಡ್ ಟೈಮಲ್ಲಿ ಎಲ್ಲರಿಗೂ ಫ್ರೀಯಾಗಿ ನೀರು ಕೊಟ್ಟೆ. ಎಲ್ಲರಿಗೂ 3 ದಿವಸ 4 ದಿವಸಕ್ಕೆ ನಾರ್ಮಲ್ಲು. ಐಸಿಯುಲಿರೋರು ಈ ನೀರು ಕುಡಿದು ಬೇಗ ಮನೆಗೆ ಬಂದುಬಿಟ್ರು. ಎಷ್ಟು ಸತ್ತೋದ್ಮೇಲೆ ಏನು ಉಪಯೋಗ ಸರ್?
ಅಲ್ವಾ ಫ್ಲವರ್ ಡೆಕೋರೇಷನ್ಗೆ ನನ್ನ ಮಗಳು ಮದುವೆಗೆ 10 ಲಕ್ಷ ರೂಪಾಯಿ ಕೊಟ್ಟೆ, 7 ಗಂಟೆಗೆ 11 ಗಂಟೆಗೆ ಬಿಸಾಕಿದ್ರು. ಅದು ಬೆಟ್ರು ಇದು ಬೆಟ್ರು ಸರ್. ನಾನು ಹೇಳೋದೇನೆಂದರೆ ಮಗಳಿಗೆ ಮದುವೆ ಮಾಡ್ತೀರಾ, ಇದನ್ನು ಮಾಡ್ತೀರಾ, ಒಂದು ಒಡವೆ ಅನ್ನೋದನ್ನು ಆರೋಗ್ಯದ ಒಡವೆ ಅಂತ ಒಂದು ಗಿಫ್ಟ್ ಕೊಡಿ. ಇದನ್ನು 30 ವರ್ಷ ಕೆಲಸ ಮಾಡುತ್ತೆ. 30 ವರ್ಷ ಕೆಲಸ ಮಾಡಿದ್ರೆ ಜೀವಮಾನ ಪೂರ್ತಿ ಅವರು ನಿಮ್ಮನ್ನು ನೆನೆಸ್ಕೊತಾರೆ ಸರ್. ಆ ಥರ ಮನೆಯವರು ಒಬ್ಬರೇ ಕುಡಿಯೋಲ್ಲ, ಎಲ್ಲರೂ ಕುಡಿತಾರೆ. ಎಷ್ಟು ಜನಕ್ಕೆ ಬೇಕಾದ್ರೆ ನಾವು ಯೂಸ್ ಮಾಡ್ಕೋಬೋದು ಸರ್ ಈ ಥರ ನೀರು. ಸರ್ ಈ ಮಷೀನು ಎಲ್ಲಿ ಸಿಗುತ್ತೆ ಸರ್? ಸರ್ ಈ ಮೆಷಿನ್ ಬಂದು ಜಾಪನೀಸ್ ಮೇಡು, ಇದು ಜಪಾನಿಂದನೇ ಬರುತ್ತೆ ಡೈರೆಕ್ಟಾಗಿ. ಇದ್ರ ಡೀಲರ್ಶಿಪ್ ಇದ್ದಾರೆ MG ರೋಡಲ್ಲಿ, ಅವ್ರ ಮುಖಾಂತರನೇ ಬರುತ್ತೆ ಸರ್ ಇದು. ಓಕೆ. ಈ ಮಿಷಿನ್ ಏನಾದ್ರು ಬೇಕು ಅಂದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ನಾವೆಲ್ಲ ಪ್ರತಿಯೊಂದು ತಿಳಿಸ್ಕೊಡ್ತೀವಿ. ಸೊ ಈ ನಂಬರ್ಸಿಗೆ ಕಾಲ್ ಮಾಡಿದ್ರೆ ಆಗುತ್ತೆ? ಆಗುತ್ತೆ, ಖಂಡಿತ ಆಗುತ್ತೆ. ಕಾಸ್ಟ್ ಬಂದು 2,77,000 ಆಗುತ್ತೆ ಸರ್ ಈ ಮಿಷಿನ್. ಬಟ್ ಜನ ಸ್ವಲ್ಪ ಕಾಸ್ಟ್ಲಿ ಅಂತ ಫೀಲ್ ಮಾಡ್ಬೋದು. ಸೊ ಫೀಲ್ ಮಾಡ್ಕೋತಾರೆ, ಅದು ನಿಜಾನೇ. ಬಟ್ ಈ ಮಿಷಿನ್ ಏನಾರು ತೊಗೊಂಡ್ರೆ ಖಂಡಿತವಾಗ್ಲೂ ಏನೇ ಅವ್ರ ಮನೇಲಿ ಸಣ್ಣ ಪುಟ್ಟ ಡಿಸೀಸ್ ಇರ್ಬೋದು ಅಥವಾ ಶುಗರ್ ಇರ್ಬೋದು, BP ಇರ್ಬೋದು, ಸ್ವಲ್ಪ ಕಂಟ್ರೋಲ್ಗೆ ಬಂದ ತಕ್ಷಣ ಅವರೇ ಇಷ್ಟಪಡ್ತಾರೆ ಸರ್. ಯಾಕೆಂದರೆ ಡಾಕ್ಟರ್ ಎಲ್ಲ ಪ್ರತಿಯೊಂದು ಕಾಯಿಲೆ ಬಗ್ಗೆ ಎಲ್ಲ ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಮಿಷಿನ್ ಬಗ್ಗೆ. ಸೊ ಅವ್ರಿಗೆ ರಿಕವರಿ ಆಗೇ ಆಗುತ್ತೆ, ಖಂಡಿತವಾಗ್ಲೂ ಇಷ್ಟಪಟ್ಟೇ ಪಡ್ತಾರೆ. ಇದ್ರ ಬಗ್ಗೆ ಬೇಕಾದ್ರೆ ಅವ್ರು ಗೂಗಲ್ ರಿವ್ಯೂಸಲ್ಲಿ ಪ್ರತಿಯೊಂದು ಚೆಕ್ ಮಾಡ್ಬೋದು. ಸೊ ಒಳ್ಳೆ ರಿವ್ಯೂಸೇ ಇದೆ. ಕಂಗನ್ ವಾಟರ್ ಅಂತ ಹಾಕಿದ್ರು ಆಯ್ತು. ಕಂಗನ್ ವಾಟರ್ ಸರ್ ಸ್ಯಾಂಪಲ್ ಅಂದ್ರೆ ಬೇಕು ಅಂದ್ರೆ 1 ಲೀಟರ್ ವಾಟರ್ ಬಾಟಲ್ ಅಲ್ಲಿ ಕಳಿಸ್ಕೊಡ್ತೀವಿ. ಅಂದ್ರೆ ಅವ್ರ ಅಡ್ರೆಸ್ ಲೊಕೇಶನ್ ಎಲ್ಲಿ ಇರುತ್ತೋ ಗೊತ್ತಿಲ್ಲ, ನಾವು ಫಿಲ್ ಮಾಡಿ ಅವರೇ ಇದು ಮಾಡ್ಬೇಕು. ಪೋರ್ಟ್ ರೂಮ್ ಏನಾದ್ರು ಬುಕ್ ಮಾಡಿದ್ರೆ ಥರ್ಡ್ ಪಾರ್ಟಿ ಏಜೆಂಟ್ ಮುಖಾಂತರ ಡೆಲಿವರಿ ಮಾಡಿಸ್ತೀವಿ ಸರ್. ಸೊ ಅದಕ್ಕೂ ದುಡ್ಡು ಕೊಡ್ಬೇಕಾ? ದುಡ್ಡು ಅಂದ್ರೆ ಬಾಟಲ್ ಪ್ಯಾಕಿಂಗ್ ಚಾರ್ಜಸ್ ಕೊಟ್ರೆ ಸಾಕು, 15 ರೂಪೀಸ್ ಏನಾದ್ರು ಅಂತ ಅನ್ಕೊಂಡಿದೀವಿ ಅಷ್ಟೇ. ಬಿಕಾಸ್ ಅವರು ಡೆಮೋ ನೋಡಿ, ಲೈವ್ ಡೆಮೋ ನೋಡಿದಾಗ ಮನೇಲಿ ಅವರೇ ಚೆಕ್ ಮಾಡಿದಾಗ ನಾವು ಅದಕ್ಕೆಲ್ಲ ಗೈಡ್ ಮಾಡ್ತೀವಿ. ಚೆಕ್ ಮಾಡಿದಾಗ ಅವ್ರಿಗೆ ರಿಯಾಲಿಟಿ ಗೊತ್ತಾಗುತ್ತೆ. ರಿಯಾಲಿಟಿ ಗೊತ್ತಾಗಿದ ತಕ್ಷಣ ಅವ್ರ ಕಾನ್ಫಿಡೆನ್ಸ್ ಬರುತ್ತೆ, ಏನ್ ತಗೋಬೋದಾ ಬೇಡವಾ ಏನು ಅಂತ. ಯಾಕಂದ್ರೆ ನಾವು ಇಲ್ಲಿ ತೋರಿಸಿರೋದಕ್ಕೂ ಅವರೇ ಮನೇಲಿ ಚೆಕ್ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಸೊ ಆ ತರ ಒಂದು ಉದ್ದೇಶ.